ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಪ್ರವೀಣ್ ಡಿಸೈನರ್ಸ್. ಇವತ್ತು ನಾನು ಈ ವಿಡಿಯೋದಲ್ಲಿ ಆರಿ ಎಂಬ್ರಾಯ್ಡ್ರಿ ಮೆಟೀರಿಯಲ್ಸು ಹೇಗೆ ನೀವು ಪರ್ಚೇಸ್ ಮಾಡಬೇಕು, ಯಾವ ಕ್ವಾಲಿಟಿಯಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಶೋ ಆಗ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮಾರ್ಚ್ ಬ್ಯಾಚ್ ಆನ್ಲೈನ್ ಕ್ಲಾಸ್ಗೆ ಅಂದರೆ ಪ್ರೊಫೆಷ್ನಲ್ ಆರಿ ಎಂಬ್ರಾಯ್ಡ್ರಿ ಆನ್ಲೈನ್ ಕೋರ್ಸ್ ಮಾರ್ಚ್ ಬ್ಯಾಚ್ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಅದು 20% ಡಿಸ್ಕೌಂಟಲ್ಲಿ. ನೀವು ಇದರಲ್ಲಿ ಪ್ಯಾಕೇಜಸ್ ಡಿಫ್ರೆಂಟ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಕೆಳಗಡೆ ಶೋ ಆಗ್ತಿರೋ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ನ ಮಾಡ್ಬೋದು. ಥ್ಯಾಂಕ್ ಯು. ಫಸ್ಟ್ ನಾನಿಲ್ಲಿ ಝರಿ ಥ್ರೆಡ್ಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಝರಿ ಥ್ರೆಡ್ಡಲ್ಲಿ ಕೂಡ ನಿಮಗೆ ತುಂಬ ವೆರೈಟೀಸ್ ಬರುತ್ತೆ, ಕಲರ್ಸ್ ಕೂಡ ಅವೈಲಬಲ್ ಇರುತ್ತೆ. ಇದು ಬಂದ್ಬಿಟ್ಟು A1 ಮಮತಾ ಬ್ರ್ಯಾಂಡ್. ಇದು ಫಸ್ಟ್ ಕ್ವಾಲಿಟಿ ಝರಿ ಥ್ರೆಡ್. ಇದು ನೀವು ಬ್ಲೌಸಸ್ಗೆ ಬೇರೆ ಡ್ರೆಸ್ಗಳಿಗೆ ನೀವು ಎಂಬ್ರಾಯ್ಡ್ರಿ ಮಾಡೋಕ್ಕೆ ಈ ಮೆಟೀರಿಯಲ್ಲೇ ಯೂಸ್ ಮಾಡ್ತೀವಿ. A1 ಮಮತಾ. ಇದು ಬಿಟ್ಟರೆ ನಿಮಗೆ ಮಾರ್ಕೆಟಲ್ಲಿ ಬೇರೆ ಕಂಪನಿದು ಕೂಡ ಸಿಗುತ್ತೆ. ಇದು A1 SKC. ಇದು ಕೂಡ ಸೇಮ್ A1 ಮಮತಾ ರೀತಿಯೇ ಇರುತ್ತೆ, ಸೇಮ್ ಕ್ವಾಲಿಟಿ. ಇದರಲ್ಲಿ ನಿಮಗೆ ಸಿಲ್ವರ್, ಕಾಪರ್, ಬೇರೆ ಕಲರ್, ಬ್ಲೂ, ರೆಡ್, ಪಿಂಕ್, ನೀವು ಯಾವ ಕಲರ್ ಕೇಳ್ತೀರಾ ಆ ಕಲರಲ್ಲಿ ಝರಿ ಥ್ರೆಡ್ಗಳು ತುಂಬಾ ಅವೈಲಬಲ್ ಇರುತ್ತೆ ಮಾರ್ಕೆಟಲ್ಲಿ. ಇದು ಬಿಟ್ಟರೆ ಇನ್ನೊಂದು ಬ್ರ್ಯಾಂಡ್ ಬಂದು ನಿಮಗೆ ದಯಾಲ್ಜಿ ಬ್ರ್ಯಾಂಡ್ ಅಂತ. ನಾನು ಲಾಸ್ಟ್ ಟೈಮ್ ಎಲ್ಲ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬ್ಲೌಸ್ ವರ್ಕ್ ಮಾಡಬೇಕಾದ್ರೆ ದಯಾಲ್ಜಿ ಬ್ರ್ಯಾಂಡ್ ಝರಿ ಥ್ರೆಡ್ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆಲ್ಲ ತೋರಿಸಿದ್ದೀನಿ. ಆ ಝರಿ ಥ್ರೆಡ್ಡು ಸೇಮ್ ಅದೇನೆ, ಬಟ್ ಇವಾಗ ನನ್ನ ಹತ್ರ ಸ್ಟಾಕ್ ಇಲ್ಲದೆ ಇರೋದ್ರಿಂದ ನಾನು ಈ ಫೋಟೋ ತೋರಿಸ್ತಾ ಇದ್ದೀನಿ. ಇದೇನು ದಯಾಲ್ಜಿ ಅಂತ ಹೇಳ್ತೀವಿ ಅದು ಬ್ರ್ಯಾಂಡ್ ನೇಮು. ಅದರಲ್ಲಿ ನಿಮಗೆ 753 ಬಂದು ಈ ಗೋಲ್ಡ್ ಕಲರ್ ಏನು ಝರಿ ಥ್ರೆಡ್ ಇದೆ ಅದಕ್ಕೆ 753 ಕೋಡ್ನ ಕೊಡ್ತೀವಿ. ನೀವು 752 ಅಥವಾ 754 ತೊಗೊಳಕ್ಕೆ ಹೋದರೆ ಇದರಲ್ಲೇ ಶೇಡ್ ಚೇಂಜಸ್ ಬರುತ್ತೆ. ಬಟ್ ನಾವು ಬ್ಲೌಸಸ್ಗೆ ಯೂಸ್ ಮಾಡೋಕ್ಕೆ ಈ ದಯಾಲ್ಜಿ ಬ್ರ್ಯಾಂಡ್ನ ಯೂಸ್ ಮಾಡ್ತೀವಿ. ಕಂಪೇರ್ ಟು A1 ಮಮತಾ ಬ್ರ್ಯಾಂಡ್, ಈ ದಯಾಲ್ಜಿ ಝರಿ ಥ್ರೆಡ್ ಏನಿದೆ ತುಂಬ ಸ್ಮೂತ್ ಇರುತ್ತೆ. ಆ್ಯಂಡ್ ನೀವು ಬ್ಲೌಸ್ಗಳಿಗೆ ವರ್ಕ್ ಮಾಡಿದಾಗ ಇದು ಸ್ವಲ್ಪ ಜಾಸ್ತಿ ಶೈನಿಂಗ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಝರಿ ಥ್ರೆಡ್ಡು. ನೆಕ್ಸ್ಟ್ ಬಂದು ಕುಂದನ್ ಸ್ಟೋನ್ಸ್. ನೀವು ಇಲ್ಲಿ ನೋಡ್ಬೋದು 4 ರಿಂದ 5 ವೆರೈಟೀಸ್ ಆಫ್ ಕುಂದನ್ ಸ್ಟೋನ್ಸ್ನ ನಾನು ಇಲ್ಲಿ ಇಟ್ಟಿದ್ದೀನಿ. ಒಂದು ಬಂದು ತಿಲ್ಕಾ ಟೈಪ್ ಕುಂದನ್ ಸ್ಟೋನ್. ತಿಲ್ಕಾ ಟೈಪ್ ಕುಂದನ್ ಸ್ಟೋನಲ್ಲಿ ನಿಮಗೆ ಇದು ಬಂದು 5 mm ಅಷ್ಟು ಸೈಜ್ದು ಬರುತ್ತೆ. ಇದು ನಾರ್ಮಲ್ ಆಗಿ ಎಲ್ಲರೂ ಯೂಸ್ ಮಾಡೋದು. ನೀವು 4 mm ಅಥವಾ 4 mm ಅಂತ ತಗೊಳ್ಳೋಕೆ ಹೋದರೆ ತುಂಬಾ ಸಣ್ಣ ಆಗುತ್ತೆ. ಆ್ಯಂಡ್ 6 mm ಅಥವಾ 7 mm ಅಂತ ತೊಗೊಳಕ್ಕೆ ಹೋದರೆ ಈ ಥರ ತುಂಬಾ ದೊಡ್ಡದಾಗುತ್ತೆ. ಸೊ ನಿಮಗೆ ಎಕ್ಸಾಕ್ಟ್ ನಿಮಗೆ ಬ್ಲೌಸಸ್ ಎಲ್ಲ ನಾರ್ಮಲ್ ನೀವು ವರ್ಕ್ ಮಾಡೋಕ್ಕೆ 5 mm ಕುಂದನ್ ಸ್ಟೋನ್ ಏನಿದೆ ಇದೇ ಯೂಸ್ ಆಗೋದು. ಇದರಲ್ಲಿ ನಿಮಗೆ ಮಾರ್ಕೆಟಲ್ಲಿ ತುಂಬ ಕಲರ್ಸ್ ಸಿಗುತ್ತೆ. ಬ್ಲೂ, ಪಿಂಕ್, ನಿಮಗೆ ಸ್ಯಾರಿ ಬ್ಲೌಸ್ಗೆ ಯಾವ್ಯಾವ ಕಲರ್ಸ್ ಬೇಕು ಎಲ್ಲ ಕಲರ್ಸ್ ಕೂಡ ಮಾರ್ಕೆಟಲ್ಲಿ ಅವೈಲಬಲ್ ಇರುತ್ತೆ. ಇದರಲ್ಲಿ ನಿಮಗೆ ಬೆಸ್ಟ್ ಬ್ರ್ಯಾಂಡ್ ಅಂತ ಅಂದರೆ ಈ ಥರ ನಿಮಗೆ AAA ಕ್ವಾಲಿಟಿ, ಗುಡ್ ಕ್ವಾಲಿಟಿ AAA ಅಂತ ಇರುತ್ತೆ. ಅದು ಬಿಟ್ಟರೆ ಜುಕ್ಸಿನ್ ಅಂತ ಏನಿದೆ ಅದು ಆ್ಯಕ್ಚುಲಿ ಬಂದು ನಾವು ಹೋಲ್ಸೇಲಲ್ಲಿ ತೊಗೊಳೋದ್ರಿಂದ ಸೊ ನಮಗೆ ಈ ನೇಮ್ಸ್ ಎಲ್ಲ ಗೊತ್ತಾಗುತ್ತೆ. ಬಟ್ ನೀವು ರಿಟೇಲ್ ಶಾಪಲ್ಲಿ ಹೋಗಿ ತೊಗೋಬೇಕಾದ್ರೆ ಅವರು ಈ ಥರ ಪ್ಯಾಕ್ ಮಾಡಿ ಕೊಡೋದ್ರಿಂದ ನಿಮಗೆ ಯಾವ ಕಂಪನಿ ಅಂತ ಎಕ್ಸಾಕ್ಟಾಗಿ ಗೊತ್ತಾಗಲ್ಲ. ಆ್ಯಂಡ್ ಒಂದೇ ಕಂಪ್ನಿ ಪ್ರಾಡಕ್ಟ್ಸ್ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನಾವು ಕ್ವಾಲಿಟಿನ ಅಲ್ಲೇ ಹೋಗಿ ಚೆಕ್ ಮಾಡಿ ನಾವು ಮೆಟೀರಿಯಲ್ಸ್ನ ತಗೋಬೇಕು. ಯಾಕಂದರೆ ದಿನ ಹೊಸ ಪ್ರಾಡಕ್ಟ್ಗಳು ಲಾಂಚ್ ಆಗ್ತಿರುತ್ತೆ. ಆ್ಯಂಡ್ ಕಂಪ್ನಿಗಳು ಬೇರೆ ಬರ್ತಿರೋದ್ರಿಂದ ನಮಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಈ ಥರ ಹೋಲ್ಸೇಲ್ ತೊಗೊಳ್ಳಲ್ಲ, ಜಸ್ಟ್ 10 ಗ್ರಾಮ್ಸು 5 ಗ್ರಾಮ್ಸು ತೊಗೊಂಡು ವರ್ಕ್ ಮಾಡ್ತೀನಿ ಅಂತ ಅಂದರೆ ನೀವು ಸ್ಟಾರ್ಟಿಂಗ್ ಒಂದು 5 ಗ್ರಾಮ್ಸ್ ಅಥವಾ 10 ಗ್ರಾಮ್ಸ್ ತೊಗೊಂಡು ವರ್ಕ್ ಮಾಡಿ ಆ ಮೆಟೀರಿಯಲ್ ಚೆನ್ನಾಗಿದೆಯೋ ಇಲ್ವೋ ಅಂತ ನಿಮ್ಗೆ ಅದರಲ್ಲೇ ಗೊತ್ತಾಗುತ್ತೆ. ಸೊ ಆಮೇಲೆ ನೀವು ಜಾಸ್ತಿ ಈ ಥರ ತೊಗೋಬೋದು. ಜಾಸ್ತಿ ಈ ಥರ ಹೋಲ್ಸೇಲ್ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನಮಗೆ ತುಂಬಾ ಅಮೌಂಟ್ ಸೇವ್ ಆಗುತ್ತೆ. ನೀವು 10 ಗ್ರಾಮ್ಸ್ 20 ಗ್ರಾಮ್ಸ್ ಅಂತ ಬೇರೆ ಸೆಪ್ರೇಟ್ ತೊಗೊಳ್ಳೋದ್ರಿಂದ ನಿಮಗೆ 10 ಗ್ರಾಮ್ಸ್ಗೆ 10 ರುಪೀಸ್ ಅವ್ರು 20 ರುಪೀಸ್ ಬೀಳುತ್ತೆ. ಈ ಥರ ಹೋಲ್ಸೇಲಲ್ಲಿ ತೊಗೊಳ್ಳೋದ್ರಿಂದ ನಿಮಗೆ ಹಾಫ್ ರೇಟ್ ಬೀಳುತ್ತೆ. ಅಂದರೆ ಇವಾಗ ನಿಮಗೆ ಇಲ್ಲಿ 1 kg ಪ್ಯಾಕೆಟ್ ಇದಿದೆ ಅಂತ ಅಂದರೆ ಅರೌಂಡ್ ನಿಮಗೆ 350 ರುಪೀಸ್ 400 ರುಪೀಸ್ ಬೀಳುತ್ತೆ ಅಷ್ಟೇ.
ಬಟ್ ನೀವು ನಮಗೆ ಇದು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸಿಗೆ ಮೆಟೀರಿಯಲ್ ಕಳ್ಸೋಕ್ಕೋಸ್ಕರ ನಾನು ಹೋಲ್ಸೇಲಲ್ಲಿ ತೊಗೊಂಡಿದ್ದೀನಿ. ಬಟ್ ನೀವು ಈ ಥರ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನೀವು ಬ್ಲೌಸ್ ವರ್ಕ್ಗೆ ಅರೌಂಡ್ 10 to 20 ಗ್ರಾಮ್ಸ್ ಸಾಕಾಗುತ್ತೆ. ನಿಮಗೆ ಜಾಸ್ತಿ ತೊಗೊಂಡ್ರೆ ತುಂಬ ವೇಸ್ಟ್ ಆಗುತ್ತೆ, ನೆಕ್ಸ್ಟ್ ಯೂಸ್ ಕೂಡ ಆಗಲ್ಲ. ಸೊ ನಿಮಗೆ ಎಷ್ಟು ಬೇಕೋ ಆ ಬೇಸ್ ಮೇಲೆ ಮೆಟೀರಿಯಲ್ನ ತಗೊಳ್ಳಿ. ಇದು ಬಂದುಬಿಟ್ಟು ಕುಂದನ್ ಸ್ಟೋನು 5 mm. ಇದರಲ್ಲಿ ಕೂಡ ಕಲರ್ಸ್ ಅವೈಲೇಬಲ್ ಇರುತ್ತೆ ನಿಮಗೆ. ಇದು ಬಿಟ್ಟರೆ ಬಿಗ್ ಕುಂದನ್ ಸ್ಟೋನ್ಸ್ ವಿತ್ ಹೋಲ್ ಇದೆ. ಇದು ನೀವು ಇದು ಬಂದು ಗ್ಲೂ ಹಾಕಿ ಜಸ್ಟ್ ಸ್ಟಿಕ್ ಮಾಡ್ತೀರಾ ಅಷ್ಟೇ. ಇದು ಗ್ಲೂ ಹಾಕಿನೂ ಅಂಟಿಸ್ಬೋದು. ಆ್ಯಂಡ್ 2 ಸೈಡ್ ಏನು ಹೋಲ್ಸ್ ಕೊಟ್ಟಿದ್ದಾರೆ ಆ 2 ಸೈಡು ನೀವು ಸ್ಟಿಚ್ ಕೂಡ ಮಾಡ್ಬೋದು. ಸೊ ಇದು ಡಬಲ್ ಸೆಕ್ಯೂರ್ ಆಗಿ ಇರುತ್ತೆ. ಇದರಲ್ಲಿನೂ ತುಂಬ ಕಲರ್ಸ್ ಅವೈಲೇಬಲ್ ಇರುತ್ತೆ. ಬ್ಲೂ, ಆರೆಂಜ್, ಯೆಲ್ಲೋ, ಗ್ರೀನ್. ಬ್ಲೂ ಅಲ್ಲೇ ತುಂಬ ಕಲರ್ ಸಿಗುತ್ತೆ. ಸ್ಕೈ ಬ್ಲೂ, ಡಾರ್ಕ್ ಬ್ಲೂ, ನೇವಿ ಬ್ಲೂ, ಗ್ರೀನ್, ಸಿಲ್ವರ್, ಮರೂನ್, ಪರ್ಪಲ್. ಈ ಥರನೇ ನಿಮಗೆ ಮಾರ್ಕೆಟಲ್ಲಿ ತುಂಬ ಕಲರ್ಸ್ ಅವೈಲೇಬಲ್ ಇರುತ್ತೆ. ಇದು ಆ್ಯಕ್ಚುಲಿ ನಾನು ಸ್ಟೂಡೆಂಟ್ಸ್ಗೆ ಅಂತ ಮೆಟೀರಿಯಲ್ಸ್ ತರಿಸಿರೋದ್ರಿಂದ ಒಟ್ಟಿಗೆ ನಿಮಗೆ ಈಸಿಯಾಗಿ ಈ ಮೆಟೀರಿಯಲ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದು ಅಂತ ಹೇಳಿ ನಾನು ಈ ಮೆಟೀರಿಯಲ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು 6 or 7 mm. ಇದು 10 mm ಬರುತ್ತೆ ನಿಮಗೆ. ಇದರಲ್ಲಿ ನಿಮಗೆ ಹೋಲ್ಸ್ ಇರಲ್ಲ. ಇದು ಅಷ್ಟೇ ಗ್ಲೂ ಹಾಕಿ ಜಸ್ಟ್ ಸ್ಟಿಕ್ ಮಾಡೋದಷ್ಟೇ ಅಲ್ಲಿಗೆ. ಇದರಲ್ಲೂ ನಿಮಗೆ ಕಲರ್ಸ್ ಅವೈಲೇಬಲ್ ಇರುತ್ತೆ. ನೀವು ಯಾವ ಡಿಸೈನ್ನ ಸೆಲೆಕ್ಟ್ ಮಾಡ್ತೀರಾ ಆ ಡಿಸೈನ್ ಬೇಸ್ ಮೇಲೆ ನೀವು ಸ್ಟೋನ್ಸ್ನ ತಗೊಳ್ಳಿ. ಯಾಕಂತ ಅಂದರೆ ನೀವು ಸೆಲೆಕ್ಟ್ ಮಾಡಿರೋ ಡಿಸೈನೇ ಒಂಥರ ಇರುತ್ತೆ, ಬೀಡ್ಸೇ ಅದಕ್ಕೆ ಮ್ಯಾಚ್ ಆಗಲ್ಲ ಅಂತ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಮುಂಚೆನೇ ಯಾವ ಡಿಸೈನ್ ಮಾಡ್ತೀರಾ ಅದಕ್ಕೆ ಏನೇನು ಮೆಟೀರಿಯಲ್ ಬೇಕು, ಯಾವ ಸೈಜದು ಅಂತ ನೀವು ಮುಂಚೆನೇ ಮೆನ್ಷನ್ ಮಾಡ್ಕೊಂಡು ಹೋಗಿ ಅಲ್ಲಿ ಮೆಟೀರಿಯಲ್ಸ್ನ ತಗೊಳ್ಳಿ. ನಾನು ನೆಕ್ಸ್ಟ್ ಟೈಮ್ ಮೈಸೂರಲ್ಲಿ ಎಲ್ಲಿ ಬೆಸ್ಟ್ ಆ್ಯಂಡ್ ಗುಡ್ ಕ್ವಾಲಿಟಿ ಮೆಟೀರಿಯಲ್ ಸಿಗುತ್ತೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಬಂದು ರೌಂಡ್ ಕುಂದನ್ ಸ್ಟೋನ್. ರೌಂಡ್ ಕುಂದನ್ ಸ್ಟೋನ್ಸಲ್ಲಿ ಕೂಡ ನಿಮಗೆ ತುಂಬ ವೆರೈಟೀಸ್ ಆಫ್ ಕಲರ್ಸ್ ಸಿಗುತ್ತೆ ಆ್ಯಂಡ್ ತುಂಬ ವೆರೈಟೀಸ್ ಆಫ್ ಸೈಜಸ್ಸು ಸಿಗುತ್ತೆ. ಆ್ಯಕ್ಚುಲಿ ನಾವು ನಾರ್ಮಲ್ ಆಗಿ ಯೂಸ್ ಮಾಡೋದು ಈ ಸೈಜು. ಜುಕಿನ್ ಅಂತ, ಇದು ಜುಕ್ಸಿನ್ ಅಂತ 4 mm ಸೈಜ್ ಇದು. ಇದರಲ್ಲಿ ಕೂಡ ನಿಮಗೆ ಕಲರ್ಸ್ ಅವೈಲೇಬಲ್ ಇರುತ್ತೆ. ಬ್ಲೂ, ಪಿಂಕ್, ರೆಡ್, ಗ್ರೀನ್. ಇದರಲ್ಲಿ ಹೇಗೆ ನೀವು ಕ್ವಾಲಿಟಿ ಚೆಕ್ ಮಾಡ್ಬೋದು ಅಂತ ಅಂದರೆ, ನೀವು ಶಾಪ್ಗೆ ಹೋದಾಗ ಅವ್ರ ಹತ್ರ ಫಸ್ಟು ಮೆಟೀರಿಯಲ್ಸ್ನ ತೋರಿಸಿ ಅಂತ ಕೇಳಿ. ಅವರು ಮೆಟೀರಿಯಲ್ನ ಕೊಟ್ಟಾಗ ಇದ್ರ ಬ್ಯಾಕ್ ಸೈಡ್ ಏನು ನಿಮಗೆ ಸಿಲ್ವರ್ ಕಲರ್ ಕಾಣಿಸ್ತಾ ಇದೆ, ಇದೆಲ್ಲ ನೀಟಾಗಿದೆ, ರೌಂಡ್ ಶೇಪ್ ಎಲ್ಲ ನೀಟಾಗಿದೆ ಅಂತ ಅಂದರೆ ಅದು ಗುಡ್ ಕ್ವಾಲಿಟಿ ಆಗಿರುತ್ತೆ. ಒಂದೊಂದು ಹಿಂದೆ ಸಿಲ್ವರ್ ಕಲರ್ ಎಲ್ಲ ಹಿಡಿದೋಗಿರುತ್ತೆ, ಶೇಪ್ ಸರಿಯಾಗಿರಲ್ಲ, ಅದೆಲ್ಲ ನಿಮಗೆ ಅಷ್ಟು ಗುಡ್ ಕ್ವಾಲಿಟಿ ಬರಲ್ಲ. ಒಂದೊಂದು ಕಡೆ ಒಂದೊಂದು ಕಂಪ್ನಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾರೆ. ಸೊ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ನಾನು ಯೂಸ್ ಮಾಡೋದು ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ನಾನು ಕಂಪ್ನಿ ನೇಮ್ನ ಹೇಳ್ತಾ ಇದ್ದೀನಿ ಇಲ್ಲಿ. ಇದು 4 mm ರೌಂಡ್ ಬೀಡ್. ಇದು ನಿಮಗೆ ಅದಕ್ಕಿಂತ ದೊಡ್ಡದು ಬರುತ್ತೆ, 6 or 7 mm ಬರುತ್ತೆ. ಇದರಲ್ಲಿ ಕೂಡ ಕಲರ್ಸ್ ಅವೈಲೇಬಲ್ ಇದೆ ನೋಡಿ. ಪರ್ಪಲ್, ಗ್ರೀನ್, ಪಿಂಕ್. ಪಿಂಕಲ್ಲಿನೇ ಬೇಬಿ ಪಿಂಕ್, ಡಾರ್ಕ್ ಪಿಂಕ್, 2 ಕಲರ್ಸ್ ಅವೈಲೇಬಲ್ ಇದೆ. ಸೊ ಇದಿಷ್ಟು ಕುಂದನ್ಸ್ದು ಡೀಟೇಲ್ಸ್ ಆಯಿತು. ನೆಕ್ಸ್ಟ್ ಬಂದು ಗ್ಲೂ. ಗ್ಲೂ ಅಲ್ಲಿ ನಿಮಗೆ 2 ಥರ ಗ್ಲೂ ಸಿಗುತ್ತೆ. ಇದು B7000 ಆ್ಯಂಡ್ ಇದು ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡೋರಾಗಲಿ ಅಥವಾ ಆರಿ ಎಂಬ್ರಾಯ್ಡ್ರಿ ಬ್ಲೌಸ್ ವರ್ಕ್ ಮಾಡೋರಾಗಲಿ ಎಲ್ಲ ಇದೇ ಯೂಸ್ ಮಾಡ್ತಾರೆ. ಇದು ಅಷ್ಟು ನಿಮಗೆ ಥಿಕ್ನೆಸ್ ಜಾಸ್ತಿನೂ ಇರಲ್ಲ, ಥಿಕ್ನೆಸ್ ಕಮ್ಮಿನೂ ಇರಲ್ಲ. ಕ್ಲೀನಾಗಿ ಸ್ಟೋನ್ಸ್ ಎಲ್ಲ ಫಿಟ್ ಮಾಡ್ಬೋದು, ಕ್ಲೀನಾಗಿ ಫಿಟ್ ಆಗುತ್ತೆ ಆ್ಯಂಡ್ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಗ್ಲೂ ಅಲ್ಲಿ ಫೆವಿಕ್ರಿಲ್ ಬೆಸ್ಟ್ ಕ್ವಾಲಿಟಿ. ಫ್ಯಾಬ್ರಿಕ್ ಗ್ಲೂ ಅಲ್ಲಿ ನಾರ್ಮಲ್ ಗ್ಲೂ ಸಿಗುತ್ತೆ, ಅದು ಪೇಪರ್ ಅಥವಾ ಬೇರೆ ಏನಾದರೂ ಆರ್ಟ್ಸ್ ಮಾಡೋಕ್ಕೆ ನಿಮಗೆ ಯೂಸ್ ಆಗುತ್ತೆ. ಬಟ್ ನಿಮಗೆ ಎಕ್ಸಾಕ್ಟ್ ಎಂಬ್ರಾಯ್ಡ್ರಿಗೆ ಬೇಕು ಅಂತ ಅಂದರೆ ಫೆವಿಕ್ರಿಲ್ ಫ್ಯಾಬ್ರಿಕ್ ಗ್ಲೂ ಇದೇ ನಿಮಗೆ ಬೆಸ್ಟ್ ಕ್ವಾಲಿಟಿ. ಇದು ಬಿಟ್ಟರೆ ನಿಮಗೆ B7000 ಅಂತ ಬರುತ್ತೆ. ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಅಂದರೆ, ಇದು ನಿಮಗೆ ಹಾಕಿ ಸ್ವಲ್ಪ ಹೊತ್ತು ಆಗಬೇಕು, ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಒಣಗೋಕ್ಕೆ. ಇದು ಆ ಥರ ಅಲ್ಲ, ನೀವು ಹಾಕಿ ಸ್ಟೋನ್ನ ಫಿಟ್ ಮಾಡಿದ ತಕ್ಷಣ ಸ್ವಲ್ಪ ಬೇಗ ಟೈಮಲ್ಲಿ ಇದು ಪೂರ್ತಿ ಒಣಗೋಗುತ್ತೆ. ಸೊ ಇದು ಬಂದುಬಿಟ್ಟು B7000 ಆ್ಯಂಡ್ ಇದು ಬಂದು ಫೆವಿಕ್ರಿಲ್ ಗ್ಲೂ. ನೆಕ್ಸ್ಟ್ ಇದು ಬಂದು ನಿಮಗೆ ಟ್ಯೂಬ್ ಅಂತ ಕರಿತೀವಿ. ಟ್ಯೂಬರ್ಸಲ್ಲಿ
ಇದು ಬಂದು ಕಟ್ದಾನ ಬೀಡ್ ಅಂತ ಏನು ಕರಿತೀವಿ. ಅದು ಏನು ಡಿಫ್ರೆನ್ಸ್ ಅಂದರೆ ಟ್ಯೂಬ್ ಅಂದರೆ ಸ್ವಲ್ಪ ಲಾಂಗ್ ಇರುತ್ತೆ, ಅರೌಂಡ್ 5 mm 4 mm ಅಷ್ಟು ಲಾಂಗ್ ಇರುತ್ತೆ. ಇದು ಕಟ್ದಾನ ಬೀಡ್ಸ್ ಬಂದು ತುಂಬಾ ಸ್ಮಾಲ್ ಇರುತ್ತೆ, ಅರೌಂಡ್ 1.5 2 mm ಸೈಜ್ ಇರುತ್ತೆ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ SG ಸ್ಟಾರ್ ಅಂತ ಇದೆಯಲ್ಲ, SG ಸ್ಟಾರ್ ಅನ್ನೋದು ಒಳ್ಳೆ ಬ್ರ್ಯಾಂಡೇ. ಅದು ಬಿಟ್ಟರೆ ನಿಮಗೆ ಜಬ್ಲೋ ಮ್ಯಾಕ್ಸ್ ಅಂತ ಬರುತ್ತೆ ಇದರಲ್ಲೇ, ಅದು ಒಳ್ಳೆ ಬ್ರ್ಯಾಂಡೇ. ಜಬ್ಲೋ ಮ್ಯಾಕ್ಸ್, SG ಸ್ಟಾರ್, ಪ್ರಿಸೋ, ಈ ಬ್ರ್ಯಾಂಡಲ್ಲೂ ನಿಮಗೆ ಕಟ್ದಾನ ಬೀಡ್ಸು ಕಟ್ ಬೀಡ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಇದರಲ್ಲಿ ಕೂಡ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ ನಿಮಗೆ. ಕಟ್ ಬೀಡು ಟ್ಯೂಬಲ್ಲಿ ಕೂಡ ತುಂಬ ಕಲರ್ಸ್ ಅವೈಲೇಬಲ್ ಇದೆ. ನಿಮ್ಗೆ ಯಾವ ಕಲರ್ ಬೇಕು ನೀವು ಆ ಕಲರ್ನ ಸೆಲೆಕ್ಟ್ ಮಾಡ್ಬೋದು. ಇದೆಲ್ಲ ನಿಮಗೆ ಕಟ್ದಾನ ಬೀಡ್ಸಲ್ಲಿ ಕಲರ್ಸು ನೀವು ನೋಡ್ಬೋದು. ಇದರಲ್ಲಿ ನಿಮಗೆ ಶೈನಿಂಗ್ ಜಾಸ್ತಿ ಇದೆ, ಮಲ್ಟಿ ಕಲರ್ ಇದೆ ಗೋಲ್ಡಲ್ಲಿ. ಇದು ಬಂದ್ಬಿಟ್ಟು ನಿಮಗೆ ಶೈನಿಂಗ್ ಕಮ್ಮಿ ಆ್ಯಂಡ್ ಸಿಂಗಲ್ ಕಲರ್. ಇದರಲ್ಲಿ ಕೂಡ ನಿಮಗೆ ವೆರೈಟೀಸ್ ಆಫ್ ಕಟ್ ಬೀಡ್ಸ್, ಕಟ್ದಾನ ಬೀಡ್ಸ್ ಟ್ಯೂಬ್ ಸಿಗುತ್ತೆ. ನೀವು ಮಾರ್ಕೆಟಲ್ಲಿ ಹೋಗಿ ಚೆಕ್ ಮಾಡಬೇಕಷ್ಟೇ. ಮಾರ್ಕೆಟಲ್ಲಿ ಹೋಗಿ ನೀವು ಅಟ್ಲೀಸ್ಟ್ ನೀವು ಸ್ಟಾರ್ಟಿಂಗ್ ನೀವೇ ಓನ್ ಆಗಿ ಬ್ಲೌಸ್ ಕ್ರಿಯೇಟ್ ಮಾಡ್ತೀನಿ ಅಂದಾಗ ನೀವು ಈ ಥರ ಮೆಟೀರಿಯಲ್ಸ್ನೆಲ್ಲ ತೊಗೊಂಡು ನಿಮ್ಮ ಓನ್ ಡಿಸೈನ್ ಮಾಡೋದ್ರಿಂದ ನಿಮಗೂ ಯಾವ್ಯಾವ ಥರ ಡಿಸೈನ್ ಮಾಡ್ಬೋದು, ಮತ್ತು ನಿಮ್ಮ ಕ್ರಿಯೇಟಿವಿಟಿ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಈಗ ಎಕ್ಸಾಕ್ಟಾಗಿ ಕಸ್ಟಮರು ನಿಮಗೆ ಆರ್ಡರ್ ಕೊಟ್ಟಾಗ ಇದೇ ಥರ ಡಿಸೈನ್ ಬೇಕು ಅಂದಾಗ ನಾವು ಅಲ್ಲಿ ಏನು ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅದನ್ನ ಯೂಸ್ ಮಾಡ್ಬೋದು. ಬಟ್ ನಮ್ಮ ಬ್ಲೌಸ್ನ ನಾವೇ ಡಿಸೈನ್ ಮಾಡ್ತಾ ಇದ್ದೀವಿ, ಅಥವಾ ಬೇರೆಯವರು ನಿಮಗೆ ಯಾವ ಡಿಸೈನ್ ಇಷ್ಟ, ಈ ರೇಂಜಲ್ಲಿ ನಿಮಗೆ ಯಾವ ಡಿಸೈನ್ ಇಷ್ಟ ಆ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದಾಗ ಈ ಥರ ನಮ್ಮ ಓನ್ ಕ್ರಿಯೇಟಿವಿಟಿಯಲ್ಲಿ ಡಿಫ್ರೆಂಟ್ ಪ್ರಾಪರ್ಟೀಸ್ನ ಯೂಸ್ ಮಾಡಿ, ಮೆಟೀರಿಯಲ್ಸ್ನ ಯೂಸ್ ಮಾಡಿ ಈ ಥರ ನಾವು ವರ್ಕ್ನ ಮಾಡ್ಬೋದು. ಇದೆಲ್ಲ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸ್ಕೈ ಬ್ಲೂ, ಪರ್ಪಲ್, ಗ್ರೀನ್, ಮರೂನ್, ಬ್ಲೂ, ಬ್ಲ್ಯಾಕ್, ಗೋಲ್ಡ್, ಸಿಲ್ವರ್, ತುಂಬಾ ಕಲರ್ಸ್ ಅವೈಲೇಬಲ್ ಇದೆ. ಅಂದರೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಕೂಡ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನೆಕ್ಸ್ಟು ನಾವಿಲ್ಲಿ ಜರ್ದೋಸಿ ನೋಡ್ತಾ ಇದ್ದೀವಿ. ಜರ್ದೋಸಿಯಲ್ಲಿನೂ ತುಂಬ ಕಲರ್ಸ್ ಅಂಡ್ 3 to 4 ಟೈಪ್ಸ್ ಜರ್ದೋಸಿಸ್ ನಿಮ್ಗೆ ಅವೈಲೇಬಲ್ ಇರುತ್ತೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಸಾದಿ ಪ್ಲೇನ್ ಜರ್ದೋಸಿ ಇದೆ. ಇದನ್ನು ನಾವು ಸಾದಿ ಅಂತ ಕರಿತೀವಿ. ಇಲ್ಲಿ ಕೂಡ ಇದೆ, ನೀವು ನೋಡ್ಬೋದು. ಇದು ಸಾದಿ ಪ್ಲೇನ್ ಇದೆ ಆ್ಯಂಡ್ ನಿಮಗೆ ಇದರಲ್ಲಿ ಗ್ಯಾಪ್ ಕಾಣಲ್ಲ. ಇದು ಬಂದು ಸಾದಿ. ಇದರಲ್ಲಿ ನಿಮಗೆ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ. ಇಲ್ಲಿ ಗೋಲ್ಡ್ ನೋಡ್ಬೋದು. ಇದರಲ್ಲೇ ನಿಮಗೆ 2 ಡಿಫ್ರೆನ್ಸ್ ಕಲರ್ ಇದೆ. ಇದು ಗೋಲ್ಡ್ ಸ್ವಲ್ಪ ಡಾರ್ಕ್ ಇದೆ, ಇದು ಲೈಟ್ ಇದೆ. ಇದು ಬಿಟ್ಟರೆ ನಿಮಗೆ ಸಿಲ್ವರ್ ಕಲರ್ ಕೂಡ ಅವೈಲೇಬಲ್ ಇರುತ್ತೆ ಆ್ಯಂಡ್ ಕಾಪರ್ ಕಲರ್. ಇದು ಬಂದು ಆ್ಯಂಟಿಕ್ ಕಲರ್. ಇಲ್ಲಿ ನೋಡ್ಬೋದು ನೀವು ಮರೂನ್ ಕಲರ್ ಸಾದಿ. ಇದೆಲ್ಲ ನಾನು ಬ್ಲೌಸ್ ವರ್ಕ್ ಮಾಡೋಕ್ಕೆ ತಂದಿಟ್ಟಿದ್ದು, ನಿಮಗೆ ಗೊತ್ತಾಗಲಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಪಿಂಕ್ ಕಲರ್ ಸಾದಿ. ಇದರಲ್ಲಿ ನಿಮಗೆ ಗ್ರೀನು, ಬ್ಲೂ, ತುಂಬಾ ಹಂಡ್ರೆಡ್ಸ್ ಆಫ್ ಕಲರ್ಸ್ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ಅಂದರೆ ಒಬ್ಬೊಬ್ಬರು ತರಿಸ್ತಾರೆ, ಒಬ್ಬೊಬ್ಬರು ತರಿಸಲ್ಲ. ಯಾಕಂದರೆ ಜಾಸ್ತಿ ನಿಮಗೆ ಓಡೋದು ಗೋಲ್ಡ್ ಕಲರ್ಸ್. ಸೊ ಗೋಲ್ಡು ಸಿಲ್ವರೇ ಜಾಸ್ತಿ ತರಿಸ್ತಾರೆ. ಯಾರೋ ಅಷ್ಟೊಂದು ಡಿಫ್ರೆಂಟ್ ಕಲರ್ಸ್ನ ನಿಮಗೆ ತರ್ಸಕ್ಕೆ ಹೋಗಲ್ಲ. ಸೊ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಇದೆಲ್ಲ ಹೋಲ್ಸೇಲಲ್ಲಿ ಆ್ಯಂಡ್ ಎಲ್ಲ ಮೆಟೀರಿಯಲ್ಸು ಒಂದೇ ಕಡೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ಜರ್ದೋಸಿ ವರ್ಕಲ್ಲೂ, ಎಲ್ಲ ಜರ್ದೋಸಿ ವರ್ಕ್ ಬ್ಲೌಸ್ಗಳಲ್ಲೂ ಜಾಸ್ತಿ ಯೂಸ್ ಮಾಡೋದು ಸಾದಿನೇ. ಸೊ ಇದು ಬಂದು ಸಾದಿ. ನೆಕ್ಸ್ಟ್ ಇದು ಬಂದು ಕೋರ. ನೀವು ನೋಡ್ಬೋದು ಇದಕ್ಕಿಂತ ಇದು ದಪ್ಪ ಇದೆ. ಇದು ಸಾದಿ, ಇದು ಕೋರ. ದಪ್ಪ ಬರುತ್ತೆ, ಥಿಕ್ನೆಸ್ ಜಾಸ್ತಿ ಇರುತ್ತೆ. ಇದು ಕೋರ. ಇದು ನೀವು ವರ್ಕ್ಗೆ ಯೂಸ್ ಮಾಡ್ತಾರೆ, ಬಟ್ ಜಾಸ್ತಿ ನಿಮಗೆ ಸಾದಿಗಿಂತ ಜಾಸ್ತಿ ಕೋರ ಯೂಸ್ ಮಾಡಲ್ಲ. ಸೊ ಕೋರ ಕಮ್ಮಿನೇ ಯೂಸ್ ಮಾಡೋದು, ಬಟ್ ಇದನ್ನು ನಿಮಗೆ ಎಂಬೋಸ್ಡ್ ವರ್ಕ್ಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಕ್ಷಿ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಗ್ಲಿಟರ್ ಟೈಪ್ ಏನು ಕಾಣ್ತಾ ಇದೆ, ಇದು ನಕ್ಷಿ. ಇದರಲ್ಲಿ ಕೂಡ ನಿಮಗೆ ಕಲರ್ಸ್ ಅವೈಲೇಬಲ್ ಇದೆ. ಇದು ಬಂದು ನಿಮಗೆ ಆ್ಯಂಟಿಕ್ ಕಲರ್. ಇದರಲ್ಲಿ ಗೋಲ್ಡ್ ಕಲರ್ ಕೂಡ ಅವೈಲೇಬಲ್ ಇದೆ. ಇದು ಗೋಲ್ಡ್ ಗ್ಲಿಟರ್ ಟೈಪ್ ಬರುತ್ತೆ ನಿಮಗೆ. ಇದನ್ನ ಎಂಬೋಸ್ಡ್ ವರ್ಕ್ಗಳಿಗೆ ಬೇಸ್ಗೆ ಹಾಕಕ್ಕೆ ಯೂಸ್ ಮಾಡ್ತಾರೆ. ಕಾರ್ಡ್ ಬದಲು ಈ ಥರ ಜರ್ದೋಸಿನ ಯೂಸ್ ಮಾಡ್ತಾರೆ ಬೇಸ್ಗೆ ಹಾಕಕ್ಕೆ. ಇದು ಲೈಟ್ ಗೋಲ್ಡ್ ಆ್ಯಂಡ್ ಇದು ಡಾರ್ಕ್ ಗೋಲ್ಡ್. ಇದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಕಟ್ಟಿಂಗ್ ಕೋರ ಅಂತ ಬರುತ್ತೆ. ಕಟ್ಟಿಂಗ್ ಕೋರ ಬಂದು ನಿಮಗೆ ತುಂಬಾ ಕಮ್ಮಿ ಯೂಸ್ ಮಾಡೋದು.
ಬಟ್ ಇದರಲ್ಲಿ ನಾನು ಟೈಪ್ಸ್ ಹೇಳಬೇಕಾಗಿರೋದ್ರಿಂದ ಆ ಟೈಪ್ ಕೂಡ ಹೇಳ್ತಾ ಇದ್ದೀನಿ. ಅದು ಯಾವ ಥರ ಇರುತ್ತೆ ಅಂತ ಅಂದರೆ, ನಾರ್ಮಲ್ ಈ ಸಾದಿ ಏನಿದೆ ಅದೇ ಇರುತ್ತೆ, ಬಟ್ ನಿಮಗೆ ಅರೌಂಡ್ 1 ಇಂಚಷ್ಟು 1 ಇಂಚ್ಗೂ ಸಣ್ಣದಾಗಿ ಒಂದು ಕಟ್ ರೀತಿ ಇರುತ್ತೆ. ಸೊ ಅದನ್ನ ನಾವು ಕೋರಾ ಟೈಪಲ್ಲಿ ಮಧ್ಯ ಒಂದೊಂದು ಇಂಚಿಗೂ ಕಟಿಂಗ್ ಟೈಪ್ ಇರುತ್ತೆ. ಅದನ್ನ ಕಟ್ಟಿಂಗ್ ಕೋರಾ ಅಂತ ಕರಿತೀವಿ. ಈ ಥರ ಕೋರಾದಲ್ಲೇನೆ ಅದು ಮಧ್ಯ ಕಟ್ಟಿಂಗ್ ಇರುತ್ತೆ. ಸೊ ಇದಿಷ್ಟು ಜರ್ದೋಸಿ ಬಗ್ಗೆ ಆಯಿತು. ನಿಮಗೆ ಮಾರ್ಕೆಟಲ್ಲಿ ತುಂಬಾ ಕಲರ್ಸ್ ಇರುತ್ತೆ, ನಿಮ್ಗೆ ಯಾವ ಕಲರ್ ಸಿಗುತ್ತೆ ಅದನ್ನ ನೀವು ತಗೋಬೋದು. ಆ್ಯಂಡ್ ಈ 4 ಟೈಪ್ಸ್ ಅಷ್ಟೇ ನಿಮಗೆ ಜರ್ದೋಸಿಯಲ್ಲಿ ಬರೋದು. ನೆಕ್ಸ್ಟ್ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಸಿಲ್ಕ್ ಥ್ರೆಡ್ಡಲ್ಲಿ ಬೆಸ್ಟ್ ಕ್ವಾಲಿಟಿ ಬಂದು 2 ಥರ ಇದೆ. ಒಂದು ಡಬಲ್ ಬೆಲ್, ಇದು ನಿಮಗೆ ಎಂಬ್ರಾಯ್ಡ್ರಿ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ತುಂಬಾ ಈಸಿ ಅನಿಸುತ್ತೆ ಕಂಪೇರ್ ಟು ಬುಲೆಟ್ ಬ್ರ್ಯಾಂಡ್. ಇದು ನಿಮಗೆ ಶಾಪಲ್ಲಿ ಅಂದರೆ ನಿಮ್ಮ ನಿಯರ್ ಶಾಪಲ್ಲಿ ಸಿಗೋದು ಸ್ವಲ್ಪ ಡೌಟ್. ನೀವು ಆನ್ಲೈನಲ್ಲಿ ಇದನ್ನ ಬೈ ಮಾಡ್ಬೋದು. ಮೀಶೋ, ಅಮೆಝಾನಲ್ಲೆಲ್ಲ ಇದು ಅವೈಲೇಬಲ್ ಇದೆ. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ನ ಹಾಕ್ತೀನಿ. ತುಂಬಾ ಒಳ್ಳೆ ಕ್ವಾಲಿಟಿ ಅಂದರೆ ಡಬಲ್ ಬೆಲ್ಲೇನೆ. ಇದರಲ್ಲಿ ನಿಮಗೆ ತುಂಬಾ ಶೇಡ್ ಸಿಗುತ್ತೆ, ಅರೌಂಡ್ 400 to 500 ಕಲರ್ ಶೇಡ್ ಸಿಗುತ್ತೆ. ನಿಮಗೆ ಯಾವ ಕಲರ್ ಬೇಕು ನೀವು ಆ ಕಲರ್ನ ಸೆಲೆಕ್ಟ್ ಮಾಡ್ಬೋದು. ಸೇಮ್ ನೀವು ಹೇಗೆ ಬುಲೆಟಲ್ಲಿ ಶೇಡ್ಸ್ನ ಸೆಲೆಕ್ಟ್ ಮಾಡ್ತೀರಾ ಹಾಗೇನೆ ಇದರಲ್ಲಿ ಕೂಡ ಕಲರ್ಸ್ ಇರುತ್ತೆ. ಸೊ ಈ ಶೇಡ್ ನಂಬರ್ ಮೂಲಕ ಕೂಡ ನೀವು ಸಿಲ್ಕ್ ಥ್ರೆಡ್ನ ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಯಾವ ಕಲರ್ ಬೇಕು ಆ ಕಲರ್. ತುಂಬಾ ಚೆನ್ನಾಗಿದೆ ಇದು ಸಿಲ್ಕ್ ಥ್ರೆಡ್, ನೀವು ನೋಡ್ಬೋದು. ನಾನು ಆಲ್ಮೋಸ್ಟ್ ನನ್ನ ಸ್ಟೂಡೆಂಟ್ಸ್ಗೆಲ್ಲ ನಾನು ಇದನ್ನೇ ಪ್ರೊವೈಡ್ ಮಾಡ್ತೀನಿ, ಡಬಲ್ ಬೆಲ್. ಯಾಕಂದರೆ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಸಿಲ್ಕ್ ಥ್ರೆಡ್ ಕಟ್ ಆಗೋದು, ಥ್ರೆಡ್ಡು ಅದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದಕ್ಕೇ ಇದು ತುಂಬಾ ಈಸಿಯಾಗಿ ನೀವು ಟ್ರೈ ಮಾಡ್ಬೋದು ಈ ಸಿಲ್ಕ್ ಥ್ರೆಡ್ಡಲ್ಲಿ. ನೀವು ಬುಲೆಟಲ್ಲಿ ಏನು ಟ್ರೈ ಮಾಡ್ತೀರಾ ಅದಕ್ಕಿಂತ ಈಸಿಯಾಗಿ ಬರುತ್ತೆ ಇದು. ಸೊ ಅದಕ್ಕೆ ನಾನು ಡಬಲ್ ಬೆಲ್ ಸಿಲ್ಕ್ ಥ್ರೆಡ್ನ ರೆಫರ್ ಮಾಡ್ತೀನಿ. ಇದು ಬಿಟ್ಟರೆ ನಿಮಗೆ ನಿಯರ್ ಶಾಪಲ್ಲಿ ಈ ಥರ ಬುಲೆಟ್ ಬ್ರ್ಯಾಂಡಲ್ಲಿ ಸಿಗ್ಬೋದು. ನನ್ನ ಹತ್ರ ಈಗ ಖಾಲಿ ಆಗಿದೆ, ಬರೀ ಬಾಕ್ಸ್ ಅಷ್ಟೇ ಇದೆ. ಸೊ ನಾನು ಬಾಕ್ಸನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಮಾರ್ಕೆಟಲ್ಲಿ ಬುಲೆಟ್ ಬ್ರ್ಯಾಂಡ್ ಈಸಿಯಾಗಿ ಸಿಗುತ್ತೆ. ಸ್ಯಾರಿ ಕುಚ್ಚು ಹಾಕೋಕ್ಕೆ ಯಾರ್ಯಾರು ಯೂಸ್ ಮಾಡ್ತಾ ಇರ್ತೀರಾ ಸಿಲ್ಕ್ ಥ್ರೆಡ್ಡು ಅವ್ರಗಳಿಗೆ ಗೊತ್ತಿರುತ್ತೆ ಇದು. ಇದರಲ್ಲಿ ಕೂಡ ನಿಮಗೆ ಶೇಡ್ಸ್ ಅವೈಲೇಬಲ್ ಇರುತ್ತೆ. 27D, 28, 143, 400 ಈ ಥರ ತುಂಬಾ ಶೇಡ್ಸ್ ಕೂಡ ಬುಲೆಟಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ನಾನು ಎಂಬ್ರಾಯ್ಡ್ರಿ ಮಾಡೋಕ್ಕೆ ನಿಮ್ಗೆ ಏನು ಪ್ರಿಫರ್ ಮಾಡ್ತೀನಿ ಅಂದರೆ ಬುಲೆಟ್ ಬ್ರ್ಯಾಂಡ್ ಬಿಟ್ಟರೆ ಡಬಲ್ ಬೆಲ್ ಬ್ರ್ಯಾಂಡ್, ಇದೆರಡೇ ಸಿಲ್ಕ್ ಥ್ರೆಡ್ಸ್ ನಿಮಗೆ ಚೆನ್ನಾಗಿರೋದು. ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ಮಿರರ್ ಅಂತ ಏನು ಕರಿತೀವಿ ನಾವು, ವರ್ಕ್ಗೆ ನೀವು ಏನು ಯೂಸ್ ಮಾಡ್ತೀರಾ ಅದು. ಇದು ಆ್ಯಕ್ಚುಲಿ ರಿಯಲ್ ಮಿರರ್. ಇದು ಕಟ್ ಪೀಸ್ಗಳು ಮಿರರಲ್ಲೇ ನಿಮಗೆ ಕಟ್ ಪೀಸ್ ಸಿಗುತ್ತೆ. ಇದರಲ್ಲಿ ಸೈಜಸ್ ಇರುತ್ತೆ, ಶೇಪ್ಗಳು ಅವೈಲೇಬಲ್ ಇರುತ್ತೆ. ನಾನಿಲ್ಲಿ ನನ್ನ ಸ್ಟೂಡೆಂಟ್ಸ್ಗಳಿಗೆ ರೆಫರ್ ಮಾಡೋದು ಸ್ಕ್ವೇರು, ಸ್ಮಾಲ್ ರೌಂಡು ಮತ್ತು ಬಿಗ್ ರೌಂಡು. ಬಟ್ ಮಾರ್ಕೆಟಲ್ಲಿ ತುಂಬಾ ಡಿಫ್ರೆಂಟ್ ಸೈಜಸ್ ಅವೈಲೇಬಲ್ ಇರುತ್ತೆ ಆ್ಯಂಡ್ ಶೇಪ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಬಟ್ ಕಲರ್ ಇದೊಂದೇ, ಇದು ಬಿಟ್ಟು ಇನ್ಯಾವುದೂ ಕಲರ್ ಸಿಕ್ಕಲ್ಲ ನಿಮಗೆ. ಇದು ಬಂದುಬಿಟ್ಟು ರಿಯಲ್ ಮಿರರು. ಬಟ್ ನಾನು ಸ್ಟೂಡೆಂಟ್ಸ್ಗಳಿಗೆ ಏನು ರೆಫರ್ ಮಾಡ್ತೀನಿ ಅಂತ ಅಂದರೆ ಪ್ಲಾಸ್ಟಿಕ್ ಮಿರರ್ಸ್ನ ಯೂಸ್ ಮಾಡೋಕ್ಕೆ. ಯಾಕಂದರೆ ರಿಯಲ್ ಮಿರರು ತುಂಬ ನಿಮಗೆ ವೆಯ್ಟ್ ಇರುತ್ತೆ ಆ್ಯಂಡ್ ಈ ಎಡ್ಜಸ್ ಏನಿರುತ್ತೆ ಅದರಿಂದ ನಿಮಗೆ ಬ್ಲೌಸ್ ಡ್ಯಾಮೇಜ್ ಆಗೋ ಚಾನ್ಸಸ್ ಅಥವಾ ವೇರ್ ಮಾಡಿದ್ಮೇಲೆ ಏನಾದರೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ನಾವು ಯೂಸ್ ಮಾಡಬೇಕಾದ್ರೆ. ಸೊ ಅದ್ರ ಬದಲು ಈ ಥರ ಪ್ಲಾಸ್ಟಿಕ್ ಮಿರರ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೆ ಆ ಥರ ಏನೂ ಇಶ್ಯೂಸ್ ಆಗಲ್ಲ. ಕಟ್ ಆಗೋದು, ಬ್ಲೌಸ್ ಡ್ಯಾಮೇಜ್ ಆಗೋದು ಇದೇನೂ ಆಗಲ್ಲ. ಸೇಮ್ ನಿಮಗೆ ಇದು ಮಿರರ್ ರೀತಿಯೇ ಇರುತ್ತೆ, ಬಟ್ ಇದು ಪ್ಲಾಸ್ಟಿಕಲ್ಲಿರುತ್ತೆ. ಇದು ಸ್ಮಾಲ್ ರೌಂಡ್ ಮಿರರ್, ಪ್ಲಾಸ್ಟಿಕ್ ಮಿರರ್. ಇದರಲ್ಲಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಅಂದರೆ 555 ಅಂತ ಏನು ಕಾಣಿಸ್ತಾ ಇದೆ ಇದೇ ಬೆಸ್ಟ್ ಕ್ವಾಲಿಟಿ. ಇದು ಅಷ್ಟೇ ಬಿಗ್ ಮಿರರ್. ನೀವು ನೋಡಿರ್ತೀರ ಇವಾಗ ಆಲ್ಮೋಸ್ಟ್ ಎಂಬ್ರಾಯ್ಡ್ರಿ ಮಾಡೋರೆಲ್ಲ ಈ ಥರದ್ದು ಯೂಸ್ ಮಾಡ್ತಾರೆ. ಇದು ಕೂಡ 555. ತುಂಬಾ ಬೆಸ್ಟ್ ಕ್ವಾಲಿಟಿ ಮಿರರಲ್ಲಿ, ಪ್ಲಾಸ್ಟಿಕ್ ಮಿರರಲ್ಲಿ. ನೀವು ಈ ಥರ ಎಕ್ಸಾಕ್ಟ್ ಮಿರರೇ ತಗೋತೀವಿ ಅಂತಂದರೆ ಇದರಲ್ಲಿ ನಿಮಗೆ ಬೆಸ್ಟ್ ಬ್ರ್ಯಾಂಡ್ ಬಂದು ಡೈಮಂಡ್. ಸೊ ಈ ಡೈಮಂಡ್ ಅಂತ ಏನು ಬ್ರ್ಯಾಂಡ್ ಇದೆ ಇದು ಕೂಡ ನಿಮಗೆ ಚೆನ್ನಾಗಿರುತ್ತೆ. ಇದು ನಾನು ಬಂದು ಹೋಲ್ಸೇಲಲ್ಲಿ ತೊಗೊಂಡಿದ್ದೀನಿ. ನೀವು ಕಮ್ಮಿ ಅಂದರೆ ಒಂದು 10 ಗ್ರಾಮ್ಸ್ 20 ಗ್ರಾಮ್ಸ್ ಏನು ತಗೋತೀರಾ ಆ ಟೈಮಲ್ಲಿ ತಗೋಬೇಕಾದ್ರೆ ನೋಡಿ ತಗೊಳ್ಳಿ. ಯಾಕಂತ ಅಂದರೆ ಇದರಲ್ಲಿ ಕೂಡ ನಿಮಗೆ ಡ್ಯಾಮೇಜಸ್ ಇರೋ ಚಾನ್ಸಸ್ ಇರುತ್ತೆ. ಇದು ವೆಯ್ಟ್ ಜಾಸ್ತಿ ಇರೋದ್ರಿಂದ 10 ಗ್ರಾಮ್ಸ್ ಅಂದರೆ ನಿಮಗೆ ಕ್ವಾಂಟಿಟಿ ಬರೋದೇ ಕಮ್ಮಿ. ಬಟ್ ಅದರಲ್ಲಿನೂ ಶೇಪ್ಸು ನಿಮಗೆ ಅರ್ಧ ಕಟ್ ಆಗಿರೋದು, ಶೇಪ್ಲೆಸ್ ಎಲ್ಲ ಕೊಡ್ತಾರೆ. ನೋಡ್ಬೋದು ನೀವು.
ಈ ಥರ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ. ಸೊ ತಗೋಬೇಕಾದ್ರೇ ನೀವು ಆ 10 ಗ್ರಾಮ್ಸ್ 20 ಗ್ರಾಮ್ಸ್ ಏನು ತಗೋತೀರಾ ಅಲ್ಲೇ ಕರೆಕ್ಟಾಗಿ ನೋಡಿ ತಗೊಳ್ಳಿ. ಡಲ್ ಗೋಲ್ಡ್ ಬೀಡ್ ಇದು ಬಂದ್ಬಿಟ್ಟು ನಿಮಗೆ 2 mm 2.5 mm 3 mm 4 mm 5 mm 6 mm ಅಪ್ ಟು 6 mm ತನಕ ನಿಮಗೆ ಸೈಜಸ್ ಅವೈಲಬಲ್ ಇರುತ್ತೆ. ನೀವು ಯಾವ ಡಿಸೈನ್ ಮಾಡ್ತೀರಾ ಅದರ ಮೇಲೆ ಬೇಸ್ ಮೇಲೆ ನೀವು ತಗೋಬೋದು. ಇದನ್ನೇ ಮೇಯ್ನ್ ನಿಮಗೆ ಇರೋದು ಎಂಬ್ರಾಯ್ಡ್ರಿ ವರ್ಕ್ ಏನು ಮಾಡ್ತೀರಾ ಅದರಲ್ಲಿ ಆಲ್ಮೋಸ್ಟ್ ಜಾಸ್ತಿ ಶುಗರ್ ಬೀಡ್ಸ್ ಬಿಟ್ಟರೆ ನಾವು ಈ ಬೀಡ್ಸೇ ಯೂಸ್ ಮಾಡೋದು. ಆಲ್ಮೋಸ್ಟ್ ಎಲ್ಲರೂ ಏನು ಕನ್ಫ್ಯೂಷನ್ ಮಾಡ್ಕೋತೀರಾ ಮೆಟೀರಿಯಲ್ ತೊಗೊಳಕ್ಕೆ ಹೋದಾಗ, ಮತ್ತು ಅಂಗಡಿಯವ್ರು ನಿಮ್ಮನ್ನ ಹೇಗೆ ಕನ್ಫ್ಯೂಷನ್ ಮಾಡ್ತಾರೆ ಅಂದರೆ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇದು ಆ್ಯಕ್ಚುಲಿ ನೀವು ಸ್ಯಾರಿ ಕುಚ್ಚಿಗೆ ಯೂಸ್ ಮಾಡೋ ಬೀಡ್ಸ್. ಓಕೆನಾ, ನಿಮಗೆ ಈ ಶೇಡ್ಸಲ್ಲಿ ಬರುತ್ತೆ ಇದೆಲ್ಲ. ನನ್ನ ಸ್ಟೂಡೆಂಟ್ಸು ಓನಾಗಿ ಮೆಟೀರಿಯಲ್ಸ್ ತಗೋತೀನಿ ಅಂದಾಗ ನಾನು ಅವ್ರಿಗೆ ಡೀಟೇಲ್ಸ್ನ ಕಳಿಸ್ತೀನಿ. ಬಟ್ ಆ ಟೈಮಲ್ಲಿ ಅವ್ರು ಏನು ಮಿಸ್ಟೇಕ್ ಮಾಡ್ತಾರೆ ಅಂತಂದರೆ, ನಿಮ್ಗೆ ಯಾವತ್ತು ಎಂಬ್ರಾಯ್ಡ್ರಿಗೆ ಯೂಸ್ ಮಾಡೋ ಮೆಟೀರಿಯಲ್, ಈ ಡಲ್ ಗೋಲ್ಡ್ ಬೀಡ್ ಏನು ಬರುತ್ತೆ ಅದು ಎಂಬ್ರಾಯ್ಡ್ರಿಗೆ ಯೂಸ್ ಮಾಡೋದು ಯಾವತ್ತು ನಿಮಗೆ ಈ ಥರ ಬಂಚಸ್ಸಲ್ಲೇ ಬರುತ್ತೆ. ಯಾರು ಲೂಸ್ ಪ್ಯಾಕೆಟ್ಸ್ ಕೊಡಲ್ಲ. ಈ ಥರ ಅರೌಂಡ್ ನಿಮಗೆ ಒಂದು ಬಂಚಿಗೆ 35 ರೂಪೀಸ್, ಒಂದು ಬಂಚಿಗೆ 40 ರೂಪೀಸ್ ಈ ಥರ ಹೇಳ್ತಾರೆ. ಈ ಥರ ಲೂಸ್ ಯಾರು ಕೊಡಲ್ಲ. ತುಂಬ ಜನ ಕನ್ಫ್ಯೂಷನ್ ಮಾಡಿಕೊಂಡು ಈ ಬೀಡನ್ನ ತೊಗೊಳಕ್ಕೆ ಈ ಬೀಡನ್ನ ತೊಗೊಂಡು ಬರ್ತೀರಾ. ಇದು ಸ್ಯಾರಿ ಕುಚ್ಚಿಗೆ ಯೂಸ್ ಮಾಡೋ ಬೀಡು, ನಾವು ಎಂಬ್ರಾಯ್ಡ್ರಿಗೆ ಯೂಸ್ ಮಾಡಲ್ಲ. ಈ ಥರ ಲೂಸ್ ಬರಲ್ಲ ನಿಮಗೆ. ಆ್ಯಂಡ್ ಶೇಡ್ ಕೂಡ ನಿಮಗೆ ನೀವು ನೋಡ್ಬೋದು, ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಇದು ಡಲ್ ಗೋಲ್ಡು, ಇದು ನಿಮಗೆ ಆಲ್ಮೋಸ್ಟ್ ಆ್ಯಂಟಿಕ್ ಕಲರ್ ಬರುತ್ತೆ. ಆ್ಯಂಡ್ ಶೇಡ್ ಕೂಡ ಬೇಗ ಹೋಗ್ಬಿಡುತ್ತೆ. ಇದು ಸ್ಯಾರಿ ಕುಚ್ಚಿಗೆ ಏನು ಯೂಸ್ ಮಾಡ್ತೀರಾ ಅದು. ಸೊ ತಗೋಬೇಕಾದ್ರೆ ನೀವು ಅಲ್ಲೇ ವಿಚಾರಿಸಿ ಬಂಚಲ್ಲಿ ಏನು ಸಿಗುತ್ತೆ ಆ ಥರ ಮಾತ್ರ ತಗೊಳ್ಳಿ. ನೀವಿಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ನಿಮಗೆ 2.5 mm ಇದು. ಇದಿಷ್ಟು ಒಂದೇ ಸೈಜು 2.5 mm ಇದು. ಇದರಲ್ಲಿ ನಿಮಗೆ 3 mm 4 mm 5 mm ತುಂಬ ಶೇಡ್ಸ್ ತುಂಬ ಸೈಜಸ್ ಸಿಗುತ್ತೆ. ಇವಾಗ ನನ್ನ ಹತ್ರ ಅದು ಖಾಲಿ ಆಗಿದೆ, ಸೊ ಅದಕ್ಕೇ ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ. ಇದು 2.5 mm ಸೈಜು. ಇದಕ್ಕಿಂತ ಸ್ವಲ್ಪ ದೊಡ್ಡದು 3 mm ಬರುತ್ತೆ, ಅದಕ್ಕಿಂತ ದೊಡ್ಡದು 4 mm, ಅದಕ್ಕಿಂತ ದೊಡ್ಡದು 5 mm, ಅದಕ್ಕಿಂತ ದೊಡ್ಡದು 6 mm. ಇದು ರೌಂಡ್ ಬೀಡಲ್ಲಿ ಬರುತ್ತೆ. ಇದು ಬಿಟ್ಟು ನೆಕ್ಸ್ಟ್ ನಿಮಗೆ ಇನ್ಯಾವ್ದು ಬರುತ್ತೆ ಅಂತ ಅಂದರೆ ಗೋಧಿ ಬೀಡ್. ಗೋಧಿ ಬೀಡ್ ಅಂತ ಅಂದರೆ ನಿಮಗೆ ಗೋಧಿ ಟೈಪಲ್ಲಿರುತ್ತೆ. ನೀವು ನೋಡ್ಬೋದು ಈ ಥರ ಇರುತ್ತೆ. ಇದು ಅಷ್ಟೇ, ಇದು ನಿಮಗೆ ಬಂಚಲ್ಲೇ ಬರುತ್ತೆ. ಅರೌಂಡ್ 45 ರೂಪೀಸ್ ಆರ್ 40 ರೂಪೀಸ್ ಆಗುತ್ತೆ ಒಂದು ಬಂಚು. ನೆಕ್ಸ್ಟ್ ಬಂದು ನಿಮಗೆ ರೈಸ್ ಬೀಡ್. ಇದು ಗೋಧಿ ಬೀಡು, ನೋಡ್ಬೋದು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು ಗೋಧಿ ಬೀಡು ಆ್ಯಂಡ್ ಇದು ರೈಸ್ ಬೀಡ್. ಇಲ್ಲೇನು ಉದ್ದ ಕಾಣಿಸ್ತಾ ಇದೆ, ಇದು ರೈಸ್ ಬೀಡ್. ಇದು ಕೂಡ ಬಂಚಲ್ಲೇ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಡಲ್ ಗೋಲ್ಡ್ ಬೀಡ್ ಎಲ್ಲ ಬಂಚಲ್ಲೇ ಬರುತ್ತೆ, ಲೂಸ್ ಬರಲ್ಲ. ಆ್ಯಂಡ್ ಇದು ಬಂದು ಹಾಫ್ ಬೀಡು. ಇದರಲ್ಲಿ ಬಂದು ನಿಮಗೆ ಸೈಜಸ್ಸು ಇದು 5 mm ಇದೆ ಸೈಜು. ಇದು ಎಕ್ಸಾಕ್ಟ್ ಸೈಜು. 4 mm ತಗೊಂಡ್ರೆ ಇನ್ನೂ ಚಿಕ್ಕದಾಗುತ್ತೆ. ಸೇಮ್ ಇದು ಅಷ್ಟೇ, ನಿಮಗೆ 5 mm ಇದೆ. ಇದಕ್ಕಿಂತ ಚಿಕ್ಕದು ತಗೋತೀನಿ ಅಂತಂದರೆ ನಿಮಗೆ ತುಂಬಾ ಸಣ್ಣ ಆಗುತ್ತೆ. ಇದರಲ್ಲಿ ಬ್ರ್ಯಾಂಡ್ ಬಂದ್ಬಿಟ್ಟು ನಾವು ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ. ಬಟ್ ಒಂದು ಬ್ರ್ಯಾಂಡ್ ಚೆನ್ನಾಗಿರೋದಂತ ಅಂದರೆ ಇದೆ ನ್ಯಾಷನಲ್ ಮೋಟಿ ಸೆಂಟರ್ ಅಂತ ಏನಿದೆ, NMC. ಇದು ಒಳ್ಳೆ ಬ್ರ್ಯಾಂಡು ಈ ಡಲ್ ಗೋಲ್ಡ್ ಬೀಡಲ್ಲಿ. ಬಟ್ ನಿಮಗೆ ಅವರು ನೀವು ಹೋಲ್ಸೇಲ್ ಅಲ್ಲಿ ಹೋದ್ರೆ ಇದು ಸಿಗುತ್ತೆ. ರಿಟೇಲ್ ಶಾಪ್ಗಳಲ್ಲಿ ಈ ಥರ ನಿಮಗೆ ನೇಮ್ಸ್ ಎಲ್ಲ ಸಿಗಲ್ಲ. ಬಟ್ ಚೆಕ್ ಮಾಡಬೇಕಾದ್ರೆ ನೋಡಿ ತಗೊಳ್ಳಿ. ಈ ಡಲ್ ಗೋಲ್ಡ್ ಬೀಡ್ ತುಂಬಾ ಡಲ್ ಶೇಡ್ ಇರುತ್ತೆ, ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಅದನ್ನೆಲ್ಲ ನೀವು ಚೆಕ್ ಮಾಡಿ ತಗೊಳ್ಳಿ. ಇದೆರಡು 5 mm. ಇದು ಗೋಧಿ ಬೀಡ್, ಇದು ರೈಸ್ ಬೀಡ್, ಇದು ಹಾಫ್ ಬೀಡ್. 4 mm ಹಾಫ್ ಬೀಡ್ ಇದು. ಇದರಲ್ಲಿ 3 mm ಸಿಗುತ್ತೆ, ತುಂಬ ಸಣ್ಣ ಆಗುತ್ತೆ. 4 mm ನಿಮಗೆ ಎಕ್ಸಾಕ್ಟ್ ಸೈಜು. ಇದು ಹಾಫ್ ಬೀಡು. ರೌಂಡ್ ಬೀಡ್ ಯೂಸ್ ಮಾಡ್ತಿರಲ್ಲ ಅದರಲ್ಲೇ ಹಾಫ್ ಬೀಡ್ ಇರುತ್ತೆ, ಫುಲ್ ರೌಂಡ್ ಇರಲ್ಲ. ಇದಿಷ್ಟು ಇದರಲ್ಲಿ ನಿಮಗೆ ಕಲರ್ಸ್ ಬರೋದು ಇದೊಂದೇ, ಆ್ಯಂಟಿಕ್ ಕಲರ್. ಇದಿಷ್ಟು ಡಲ್ ಗೋಲ್ಡ್ ಬೀಡ್ ಬಗ್ಗೆ ಆಯಿತು. ನೆಕ್ಸ್ಟ್ ಬಂದು ಕಾಟನ್ ಥ್ರೆಡ್ಡಲ್ಲಿ ನಿಮಗೆ ಬೆಸ್ಟ್ ಕ್ವಾಲಿಟಿ ಅಂದರೆ ಆಲ್ಮೋಸ್ಟ್ ಸ್ಟಿಚ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ಇದು ಸ್ಮೂತ್ ಪೋಲಿ. ಈ ಸ್ಮೂತ್ ಪೋಲಿ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಕಲರು. ಇದರಲ್ಲಿ ಏನಪ್ಪ ಅಂತ ಅಂದರೆ ನೀವು ಯಾವ ಬ್ಲೌಸ್ ಕಲರ್ ಅಂದರೆ ಬ್ಲೌಸ್ ಪೀಸ್ ಕಲರ್ ಯಾವುದು ವರ್ಕ್ ಮಾಡ್ತಾ ಇದ್ದೀರಾ ಆ ಕಲರ್ ಥ್ರೆಡ್ ಕೂಡ ತಗೊಂಡು ಯೂಸ್ ಮಾಡ್ಬೋದು. ಇಲ್ಲ ಪದೇ ನಮಗೆ ಹೋಗಿ ತಗೊಳಕ್ಕಾಗಲ್ಲ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಮೆಟೀರಿಯಲ್ಸ್
ಅಂದರೆ ಎಂಬ್ರಾಯ್ಡ್ರಿ ಮೆಟೀರಿಯಲ್ಸ್ ಎಲ್ಲ ಬರೋದು ಈ ಥರ ಗೋಲ್ಡ್ ಕಲರಲ್ಲೇ ಸೊ ನೀವು ಗೋಲ್ಡ್ ಕಲರ್ ಕಾಟನ್ ಥ್ರೆಡ್ ಯೂಸ್ ಮಾಡಿ ಕೂಡ ವರ್ಕ್ನ ಮಾಡ್ಬೋದು. ಖಾಲಿ ಆಗಿದೆ, ನೀವು ಅಂಗಡಿಗೆ ಹೋಗಿ ಕೇಳಿದ್ರೆ ಕೊಡ್ತಾರೆ. ಗೋಲ್ಡ್ ಶೇಡಲ್ಲಿ ಅಂದರೆ ಕ್ರೀಮ್ ಕಲರ್ ಶೇಡಲ್ಲಿ ನಿಮಗೆ ಸಿಗುತ್ತೆ. ಸೊ ಅದರಲ್ಲಿ ಕೂಡ ನೀವು ವರ್ಕ್ನ ಮಾಡ್ಬೋದು. ಇದರಲ್ಲಿ ಸ್ಮೂತ್ ಪೋಲಿ ಬಿಟ್ಟರೆ ನಿಮಗೆ ವರ್ಧಮಾನ್ ಅಂತ ಇನ್ನೊಂದು ಟೈಪ್ ಬರುತ್ತೆ, ಅದು ತುಂಬ ರಫ್ ಇರುತ್ತೆ ಕಾಟನ್ ಥ್ರೆಡ್ಡು. ಇದು ಹೋಲಿಸ್ಕೊಂಡ್ರೆ ಅದು ರಫ್ ಇರುತ್ತೆ. ಸೊ ಅದು ಪ್ರಾಕ್ಟೀಸ್ ಮಾಡೋರಿಗೆ ತುಂಬ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಬಂದು ಶುಗರ್ ಬೀಡ್ಸ್. ಶುಗರ್ ಬೀಡ್ಸಲ್ಲಿ ನಿಮಗೆ ತುಂಬಾ ಕಲರ್ಸ್ ಅವೈಲೇಬಲ್ ಇದೆ. ಇಲ್ಲಿ ನೋಡ್ಬೋದು, ಪರ್ಪಲ್, ಗ್ರೀನ್, ಗೋಲ್ಡ್, ಆಂಟಿಕ್, ಸಿಲ್ವರ್, ಕಾಪರ್ ಕಲರ್, ಈ ಥರ ತುಂಬಾ ಡಿಫ್ರೆಂಟ್ ಕಲರ್ಸ್ ನಿಮಗೆ ಅವೈಲೇಬಲ್ ಇದೆ. ಈಗ ಕಾಪರ್ ಕೂಡ, ಕಾಪರ್ ಸ್ಯಾರೀಸಲ್ಲಿ ಜಾಸ್ತಿ ಕಾಪರ್ ಕಲರ್ ಬಾರ್ಡರ್ಸ್ ಬರೋದ್ರಿಂದ ಕಾಪರ್ ಕಲರ್ ಶುಗರ್ ಬೀಡ್ಸ್ ಕೂಡ ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ಇದರಲ್ಲಿ ನಿಮಗೆ ಬೆಸ್ಟ್ ಶುಗರ್ ಬೀಡ್ಸ್ ಅಂತ ಅಂದರೆ ಬಂದು ಎ ಸ್ಟಾರು ತುಂಬಾ ಬೆಸ್ಟ್ ಕ್ವಾಲಿಟಿ. ಇದರ ಪ್ರೈಸ್ ಬಂದ್ಬಿಟ್ಟು ನೀವು ಹೋಲ್ಸೇಲಲ್ಲಿ ತಗೋತೀನಿ ಅಂದರೆ ಜಸ್ಟ್ 180 ರೂಪೀಸ್ ಒಂದು ಪ್ಯಾಕೆಟ್ ಇರುತ್ತೆ. ಬಟ್ ಇದನ್ನೇ ಹೋಗಿ ನೀವು ರಿಟೇಲ್ ಶಾಪಲ್ಲಿ ತಗೋತೀನಿ ಅಂದರೆ 300 to 400 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಅಂದರೆ ರಿಟೇಲ್ ಶಾಪಲ್ಲಿ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ನೋಡಬೇಕಾದ್ರೆ ತಗೋಬೇಕಾದ್ರೆ ನೋಡ್ಬಿಟ್ಟು ತಗೊಳ್ಳಿ. ಇದು ಬಂದ್ಬಿಟ್ಟು ಎ ಸ್ಟಾರ್ ಬಿಟ್ಟರೆ ನಿಮಗೆ ಜಬ್ಲೋ ಮ್ಯಾಕ್ಸ್ ಅಂತ ಸಿಗುತ್ತೆ. ಇದು ಕೂಡ ಬೆಸ್ಟ್ ಕ್ವಾಲಿಟಿ, ಚೆನ್ನಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲೇನು ನಿಮಗೆ ಜೆಕ್ಕೋ ಬ್ರ್ಯಾಂಡ್ ಕಾಣ್ತಾ ಇದೆ, ಇದು ಜೆಕ್ಕೋ ಅಂತ. ಈ ಬ್ರ್ಯಾಂಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ಅರೌಂಡ್ 4 ಕಂಪ್ನಿ ಶುಗರ್ ಬೀಡ್ಸ್ ಚೆನ್ನಾಗಿರುತ್ತೆ. ಒಂದು ಬಂದು ಎ ಸ್ಟಾರ್, ಇನ್ನೊಂದು ಬಂದು ಜಬ್ಲೋ ಮ್ಯಾಕ್ಸ್, ಇನ್ನೊಂದು ಬಂದು ಜೆಕ್ಕೋ. ಇದು ಬಿಟ್ಟರೆ ನಿಮಗೆ ಪ್ರಿಸೋ ಬ್ರ್ಯಾಂಡ್ ಅಂತ ಬರುತ್ತೆ, PRISO. ಆ ಬ್ರ್ಯಾಂಡ್ ಪ್ರಾಡಕ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಶುಗರ್ ಬೀಡ್ಸು. ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ಇದು ನೀವು ನೋಡ್ಬೋದು, ಶೈನಿಂಗ್ ಇದೆ ಶುಗರ್ ಬೀಡು. ಗ್ಲಾಸಿ ಶುಗರ್ ಬೀಡ್ಸ್ ಇದೆಲ್ಲ. ನಿಮಗೆ ಇದರಲ್ಲಿ ಮ್ಯಾಟ್ ಶುಗರ್ ಬೀಡ್ಸ್ ಕೂಡ ಸಿಗುತ್ತೆ. ಅಂದರೆ ಈ ಥರ ಶೈನಿಂಗ್ ಇರಲ್ಲ ನಿಮಗೆ ಶುಗರ್ ಬೀಡು, ಮ್ಯಾಟ್ ಟೈಪ್ ಇರುತ್ತೆ. ವಿತೌಟ್ ಶೈನಿಂಗ್ ಶುಗರ್ ಬೀಡ್ಸ್ ಕೂಡ ಸಿಗುತ್ತೆ. ಇದರಲ್ಲಿ ಕೂಡ ಕಲರ್ಸ್ ತುಂಬಾ ಅವೈಲೇಬಲ್ ಇರುತ್ತೆ. ಬ್ಲೌಸಸ್ಗೆ ಆಲ್ಮೋಸ್ಟ್ ನಾವು ಶುಗರ್ ಬೀಡ್ಸ್, ಗೋಲ್ಡು, ಕಾಪರು, ಆ್ಯಂಟಿಕ್ಕು, ಸಿಲ್ವರ್ ಬಿಟ್ಟರೆ ಜಾಸ್ತಿ ನಾವು ಇನ್ಯಾವುದು ಕಲರ್ಸ್ ಯೂಸ್ ಮಾಡಲ್ಲ. ಅದೇ ನೀವು ಪ್ರಾಕ್ಟೀಸ್ ಟೈಮಲ್ಲಿ ಯಾವುದಾದ್ರೂ ಮೋಟಿವ್ಸ್ ಮಾಡ್ತೀರಾ, ಇಲ್ಲ ಅಂದರೆ ಯಾವುದಾದ್ರೂ ದೊಡ್ಡ ಡಿಸೈನ್ಸ್ಗಳು ವರ್ಕ್ ಮಾಡ್ತೀರಾ ಅಂತ ಅಂದರೆ, ಫೇಸ್ ವರ್ಕ್ ಮಾಡ್ತೀರಾ ಅಥವಾ ಸೆಪ್ರೇಟ್ ಈ ಕಾರ್ ಡಿಸೈನ್, ಮೊಬೈಲ್ ಡಿಸೈನ್, ಅಥವಾ ಯಾವುದಾದ್ರೂ ದೇವ್ರದ್ದು ಗಣಪತಿ, ಲಕ್ಷ್ಮಿ ಈ ಥರ ಚಿತ್ರ ಬಿಡಿಸಿ ಅದಕ್ಕೆ ವರ್ಕ್ ಮಾಡ್ತೀನಿ ಅಂತ ಅಂದರೆ ನಿಮಗೆ ಈ ಥರ ಕಲರ್ ಶುಗರ್ ಬೀಡ್ ಯೂಸ್ ಆಗುತ್ತೆ. ಸೊ ನಾನು ರೆಫರ್ ಮಾಡೋದೇನೆಂದರೆ ಎ ಸ್ಟಾರ್ ಇಸ್ ಗುಡ್ ಕ್ವಾಲಿಟಿ. ಎ ಸ್ಟಾರ್ ತಗೊಳ್ಳಿ, ಅರೌಂಡ್ 180 ರೂಪೀಸ್ ಸಿಗುತ್ತೆ. ನಿಮಗೆ ಮಾರ್ಕೆಟಲ್ಲಿ ತುಂಬ ಕಡೆ ತುಂಬಾ ರೇಟ್ಸ್ ಹೇಳ್ತಾರೆ. ಅರೌಂಡ್ 800 ತನಕ ನಿಮಗೆ ಶುಗರ್ ಬೀಡ್ಸ್ ಹೇಳ್ತಾರೆ ರೇಟು. ಸೊ ಒಂದು ಕಡೆ ಅಲ್ಲ ಅಂದರೆ 2 to 3 ಪ್ಲೇಸಸಲ್ಲಿ ವಿಚಾರಿಸಿ ಆಮೇಲೆ ಪ್ರಾಡಕ್ಟ್ಸ್ನ ತಗೊಳ್ಳೋದು ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಒಂದೊಂದು ಕಡೆ ಒಂದೊಂದು ರೇಟ್ ಹೇಳೋದ್ರಿಂದ ನಿಮಗೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ತಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಬಂದು ನಿಮಗೆ ಸ್ಟೋನ್ ಚೈನ್. ಇದು ಕೂಡ ನಿಮಗೆ ರೋಲ್ ಟೈಪಲ್ಲಿ ಬರುತ್ತೆ. ಬಟ್ ನಾನು ಸ್ಟೂಡೆಂಟ್ಸ್ಗೆ ಪ್ಯಾಕ್ ಮಾಡೋಕ್ಕೋಸ್ಕರ ಎಲ್ಲ ಕಟ್ ಮಾಡಿ ಈ ಥರ ಪ್ಯಾಕ್ ಮಾಡಿದ್ದೀನಿ. ಇದು ಮಾಮೂಲಿ ವೈಟ್ ಸ್ಟೋನ್ ಚೈನ್, ರನ್ನಿಂಗ್ ಸ್ಟೋನ್ ಚೈನ್ ಅಂತ ಕರೀತಾರೆ ಇದನ್ನು. ಇದರಲ್ಲಿ ನಿಮಗೆ ಪರ್ಲಲ್ಲೂ ಬರುತ್ತೆ, ಕಲರ್ಸಲ್ಲೂ ಅವೈಲೇಬಲ್ ಇರುತ್ತೆ, ಸೈಜಸ್ಸಲ್ಲೂ ಅವೈಲೇಬಲ್ ಇರುತ್ತೆ. ಇದಕ್ಕಿಂತ ಸಣ್ಣದು, ಇದಕ್ಕಿಂತ ದೊಡ್ಡದೂ ಕೂಡ ಸಿಗುತ್ತೆ. ಇದರಲ್ಲಿ ಬೆಸ್ಟ್ ಕ್ವಾಲಿಟಿ ಹೇಗೆ ಚೆಕ್ ಮಾಡಿ ತೊಗೊಳ್ಳೋದು ಅಂತ ಅಂದರೆ, ಈ ಸ್ಟೋನ್ ಚೈನಲ್ಲಿ ನೀವು ರನ್ನಿಂಗ್ ಸ್ಟೋನ್ ಚೈನಲ್ಲಿ ನೀವು ಚೆಕ್ ಮಾಡ್ಬೋದು, ಒಂದೊಂದು ಕಡೆ ಸ್ಟೋನ್ ಬಿದ್ದೋಗಿರುತ್ತೆ ಆ್ಯಂಡ್ ಶೈನಿಂಗ್ ಕೂಡ ಇರಲ್ಲ. ಕೆಳಗಡೆ ಬೇಸ್ ಏನು ಗೋಲ್ಡ್ ಇದೆ ಅದೆಲ್ಲ ಕಲರ್ ಶೇಡ್ಸ್ ಆಗಿರುತ್ತೆ. ಸೊ ಅದು ಬೆಸ್ಟ್ ಕ್ವಾಲಿಟಿ ಅಲ್ಲ. ಈ ಥರ ಸ್ಟೋನ್ ಚೈನಲ್ಲಿ ನೀವು ತಗೋಬೇಕಾದ್ರೆ ಚೆಕ್ ಮಾಡಿದಾಗ ಸ್ಟೋನ್ಸ್ ಎಲ್ಲ ಶೈನಿಂಗ್ ಇರುತ್ತೆ, ಬೇಸ್ ಕೂಡ ಚೆನ್ನಾಗಿರುತ್ತೆ, ಫಿನಿಶಿಂಗ್ ಏನಿರುತ್ತೆ ಸ್ಟೋನ್ ಚೈನ್ದು ಅದು ಪರ್ಫೆಕ್ಟ್ ಆಗಿರುತ್ತೆ. ಸೊ ಈ ಥರ ನೀವು ಚೆಕ್ ಮಾಡಿ ತಗೋಬೋದು. ನೆಕ್ಸ್ಟ್ ಬಂದು ಲಕ್ಷ್ಮಿ ಕಾಯಿನ್. ಇದರಲ್ಲಿ ಚಿಕ್ಕ ಸೈಜಸ್ ಕೂಡ ಅವೈಲೇಬಲ್ ಇದೆ. ನಾನಿಲ್ಲಿ ಈ ಸೈಜ್ ತಗೊಂಡಿದ್ದೀನಿ, ಬಿಗ್ ಸೈಜ್ ತಗೊಂಡಿದ್ದೀನಿ. ಇದಕ್ಕಿಂತ ಸಣ್ಣದು ಕೂಡ ಅವೈಲೇಬಲ್ ಇದೆ. ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡೋರು ಯೂಸ್ ಮಾಡ್ತಾರೆ ಇದಕ್ಕಿಂತ ಚಿಕ್ಕ ಸೈಜಸ್ ಕೂಡ.
ಇದು ಕೂಡ ನೀವು ಇದೇ ಕರೆಕ್ಟಾಗಿರೋ ಇದೇ ಬ್ರ್ಯಾಂಡ್ ತೊಗೋಬೇಕು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇದರಲ್ಲೂ ಬ್ರ್ಯಾಂಡ್ ಚೇಂಜಸ್ ಆಗ್ತಿರುತ್ತೆ. ತಗೋಬೇಕಾದ್ರೆ ಚೆಕ್ ಮಾಡಿ ತಗೊಳ್ಳಿ. ಇದು ಏನು ಗೋಲ್ಡ್ ಶೇಡ್ ಇದೆ ಅದು ಶೇಡ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ನಿಮಗೆ ಕೈಯಲ್ಲಿ ತಗೊಂಡು ಈ ಥರ ಜಸ್ಟ್ 2 to 3 ಟೈಮ್ಸ್ ಈ ಥರ ರಬ್ ಮಾಡಿದಾಗಲೇ ನಿಮಗೆ ಕೈಗೆಲ್ಲ ಗೋಲ್ಡ್ ಕಲರ್ ಬಂದುಬಿಟ್ರೆ ಅದು ಚೆನ್ನಾಗಿರಲ್ಲ ಅಂತ ಅರ್ಥ. ಇದು ಗುಡ್ ಕ್ವಾಲಿಟಿ ಲಕ್ಷ್ಮಿ ಕಾಯಿನ್ಸ್. ಫಿನಿಶಿಂಗ್ ಕೂಡ ನೀಟಾಗಿರುತ್ತೆ. ನೆಕ್ಸ್ಟ್ ಬಂದು ಮಾರ್ಕಿಂಗಿಗೆ ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್ ಯೂಸ್ ಮಾಡ್ತೀವಿ. ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇರುತ್ತೆ ನಿಮಗೆ. ರೆಡ್, ಯೆಲ್ಲೋ, ಬ್ಲೂ, ವೈಟ್, ನಿಮಗೆ ಯಾವ ಶೇಡ್ ಬೇಕೋ ಆ ಶೇಡ್ ನೀವು ಯೂಸ್ ಮಾಡ್ಬೋದು. ಬೆಸ್ಟ್ ಬಂದು ಇದರಲ್ಲಿ ಅಪ್ಸರ, ಯಾಕಂದರೆ ನೀವು ಇದು ವ್ಯಾಕ್ಸ್ ಟೈಪ್ ಇರೋದ್ರಿಂದ ನಿಮಗೆ ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲು ನೀವು ಮೆಂಡ್ ಮಾಡ್ತಾ ಲೆಡ್ ಏನಿದೆ ಅದು ಕಟ್ಟಾಗ್ತಾ ಹೋಗುತ್ತೆ, ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಅಪ್ಸರ ಬ್ರ್ಯಾಂಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ ಬುಕ್ ಸ್ಟೋರ್ಸ್ಗಳಲ್ಲಿ ನಿಮಗೆ ಸಿಗುತ್ತೆ. ಇದು ಬಂದು ಗ್ಲಾಸ್ ಫಿಟ್ಟಿಂಗ್ ಸ್ಟೋನ್ಸ್. ಇದರಲ್ಲಿ ಸೈಜಸ್, ಕಲರ್ಸ್, ಶೇಪ್ಸ್ ತುಂಬಾ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ. ಇದರಲ್ಲಿ ಬೆಸ್ಟ್ ಕ್ವಾಲಿಟಿ ಬಂದ್ಬಿಟ್ಟು 3/8. ಇದು ಬಂದ್ಬಿಟ್ಟು ನಿಮಗೆ 6 mm ಬರುತ್ತೆ ನಿಮಗೆ ಸೈಜ್. ಇದು 6 mm ವೈಟ್ ಕಲರ್ ನಾನಿಲ್ಲಿ ತಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ಗೋಲ್ಡ್ ಸಿಗುತ್ತೆ, ಇದರಲ್ಲಿ ರೌಂಡ್ ಶೇಪ್ ಸಿಗುತ್ತೆ, ಹಾಫ್ ಮೂನ್ ಶೇಪ್ ಸಿಗುತ್ತೆ, ಸ್ಟಾರ್ ಶೇಪ್ ಸಿಗುತ್ತೆ. ಇವಾಗ ಎಲ್ಲ ಆಲ್ಮೋಸ್ಟ್ ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ಡಿಫ್ರೆಂಟ್ ಮೆಟೀರಿಯಲ್ಸ್ ತೋರಿಸ್ಬೇಕಾದ್ರೆ ಅಥವಾ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಮಾಡಬೇಕಾದ್ರೆ ಕೂಡ ಅದರಲ್ಲಿ ತುಂಬ ಯೂಸ್ ಮಾಡ್ತಾರೆ. ಇದರಲ್ಲಿ ಬಂದು ನನ್ನ ಹತ್ರ ಇಲ್ಲಿ ನೋಡ್ಬೋದು ನೀವು, ಈ ಶೇಪಲ್ಲಿ ಗೋಲ್ಡ್ ಕಲರ್ ಇದೆ ಆ್ಯಂಡ್ ಸ್ಮಾಲ್ ಶೇಪಲ್ಲಿ ಕೂಡ ಗ್ಲಾಸ್ ಫಿಟ್ಟಿಂಗ್ ಸ್ಟೋನ್ಸ್ ಸಿಗುತ್ತೆ ನಿಮಗೆ. ಜಸ್ಟ್ ಬುಟ್ಟಾಸ್ ಹಾಕೋ ಕಡೆ ನೀವು ಈ ಥರ ರೌಂಡ್ ಸ್ಟೋನ್ಸ್ನ ಯೂಸ್ ಮಾಡ್ಬೋದು. ಟ್ರಯಾಂಗಲ್ ಶೇಪ್, ವೈಟ್ ಸ್ಟೋನ್ ಇಲ್ಲಿ ನೋಡ್ಬೋದು ನೀವು. ಇದು ಅರೌಂಡ್ 4 mm ಬರುತ್ತೆ ನಿಮಗೆ. ಇದಕ್ಕಿಂತ ಸಣ್ಣದು ಬರುತ್ತೆ ನಿಮಗೆ. ಬುಟ್ಟಾಸ್ ಹಾಕೋದ್ ಬದಲು ಇದನ್ನ ನೀವು ಅಂಟಿಸಿದ್ರೇನೆ ಗ್ಯಾಪ್ ಇರೋ ಕಡೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಬಂದು ಚಮ್ಕಿಯಲ್ಲಿ ನಿಮಗೆ ತುಂಬ ವೆರೈಟೀಸ್ ಸಿಗುತ್ತೆ. ಇದು ನಿಮಗೆ CD ಟೈಪ್ ಚಮ್ಕೀಸ್, ಅಂದರೆ ಡಿಸ್ಕ್ ಟೈಪ್ ಇರುತ್ತೆ. CD ಹೇಗೆ ನಿಮಗೆ ಶೈನಿಂಗ್ ಇರುತ್ತೆ, ಒಂದು ಸೈಡ್ CD ಶೈನಿಂಗ್ ಇರುತ್ತೆ, ಆ ಥರ ಬರುತ್ತೆ. ಇದರಲ್ಲಿ ಕೂಡ ನಿಮಗೆ ಕಲರ್ಸ್ ಅವೈಲೇಬಲ್ ಇದೆ ಆ್ಯಂಡ್ ಪ್ಲೇನ್ ಕೂಡ ಸಿಗುತ್ತೆ. ಗೋಲ್ಡ್, ಸಿಲ್ವರ್ ನನ್ನ ಸ್ಟೂಡೆಂಟ್ಸಿಗೆ ಪ್ರೊವೈಡ್ ಮಾಡೋದಲ್ದೇ ನನ್ನ ಹತ್ರ ಏನೇನು ಮೆಟೀರಿಯಲ್ಸ್ ಇದೆ ಅದು ಕೂಡ ನಾನು ಇಲ್ಲಿ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಈ ಚಮ್ಕಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಇದು ಮ್ಯಾಟ್ ಟೈಪ್ ಚಮ್ಕಿ, ಇದರಲ್ಲಿ ನಿಮಗೆ ಶೈನಿಂಗ್ ಬರಲ್ಲ, ಆಂಟಿಕ್ ಟೈಪ್ ಇದು ಮಲ್ಟಿ ಕಲರ್ ಚಮ್ಕಿ, ಸೈಜ್ ಕೂಡ ತುಂಬಾ ಚಿಕ್ಕದಿದೆ. ಇದು ಬಿಟ್ಟರೆ ಇದು ಬಂದು ನಿಮಗೆ ಬಿಗ್ ಚಮ್ಕಿ. ತುಂಬಾ ಮಿಕ್ಸ್ ಆಗೋಗಿದೆ. ಅದು ಬಿಟ್ಟರೆ ಇಲ್ಲಿ ನೋಡ್ಬೋದು ನೀವು, ಇದು ಸಿಲ್ವರ್ ಚಮ್ಕಿ. ಇದು ಬಿಟ್ಟರೆ ನಿಮಗೆ ಪ್ಲೇಟ್ ಟೈಪ್ ಚಮ್ಕೀಸ್ ಕೂಡ ಸಿಗುತ್ತೆ. ನೋಡ್ಬೋದು ಇದು ಪ್ಲೇಟ್ ಟೈಪ್ ಇದೆ ಎಡ್ಜಸ್ಸಲ್ಲಿ. ಸೊ ಈ ಥರನೇ ತುಂಬ ವೆರೈಟೀಸ್ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ. ನಿಮ್ಗೆ ಯಾವುದು ಬೇಕೋ ಅದು ನೀವು ತೊಗೋಬೋದು. ಇದು ಟ್ರೇಸಿಂಗ್ ಶೀಟ್ಸ್. ನಾನು ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ಯೆಲ್ಲೋ ಕಲರೇ ಕೊಡ್ತೀನಿ ಟ್ರೇಸಿಂಗ್ ಶೀಟು, ಕಾರ್ಬನ್ ಶೀಟ್. ಏನಕ್ಕೆ ಅಂತ ಅಂದರೆ ನಾನು ಆಲ್ಮೋಸ್ಟ್ ಅವ್ರಿಗೆ ವೈಟ್ ಕಲರ್ ಪಾಪ್ಲಿನ್ ಕ್ಲಾತ್ ಪ್ರೊವೈಡ್ ಮಾಡೋದ್ರಿಂದ ಅದ್ರ ಮೇಲೆ ಟ್ರೇಸ್ ಮಾಡೋಕ್ಕೆ ಯೆಲ್ಲೋ ಕಲರ್ ಆದರೆ ಕ್ಲೀನಾಗಿ ನೀಟಾಗಿ ಕಾಣುತ್ತೆ. ಸೊ ಅದಕ್ಕೇ ನಾನು ಯೆಲ್ಲೋ ಕಲರ್ ಕಾರ್ಬನ್ ಪೇಪರ್ನ ಕೊಡ್ತೀನಿ. ಇದರಲ್ಲಿ ನಿಮಗೆ ವೈಟು, ಬ್ಲೂ, ರೆಡ್ಡು ತುಂಬ ಕಲರ್ಸ್ ಅವೈಲೇಬಲ್ ಇರುತ್ತೆ. ಬ್ಲೌಸ್ಗೆ ನೀವು ಮಾರ್ಕಿಂಗ್ ಮಾಡಬೇಕಾದ್ರೆ ನಿಮಗೆ ಡಾರ್ಕರ್ ಶೇಡ್ ಬ್ಲೌಸಸ್ ಇದೆ ಅಂತ ಅಂದರೆ ನಿಮಗೆ ಎಲ್ಲೋ ಯೂಸ್ ಆಗಲ್ಲ. ನೀವು ಅವಾಗ ಸ್ಟೇಷನರಿಯಲ್ಲಿ ಹೋಗಿ ವೈಟ್ ಕಲರ್ ಕಾರ್ಬನ್ ಶೀಟ್ಸ್ ಕೊಡಿ ಅಂತ ಅಂದರೆ ಅವರು ಕೊಡ್ತಾರೆ. ಇದು ಒಂದು ಶೀಟ್ಗೆ ಅರೌಂಡ್ ನಿಮಗೆ 6 rupees or 5 rupees ಆಗುತ್ತೆ. ಇದರಲ್ಲಿ ಬೆಸ್ಟ್ ಬ್ರ್ಯಾಂಡ್ ಬಂದು ಕೋರಸ್. ಇಲ್ಲೇನು ಕೋರಸ್ ಅಂತ ಇದೆ, ಇದೇ ಬೆಸ್ಟ್ ಬ್ರ್ಯಾಂಡು.
ಅದು ಬಿಟ್ಟರೆ ನೀಡಲ್ಸು ನಾನು ನನ್ನ ಸ್ಟೂಡೆಂಟ್ಸಿಗೆ ಪ್ರೊವೈಡ್ ಮಾಡೋದು ಟುಲಿಪ್ ಒಂದೇ. ಇದು ಬಿಟ್ಟರೆ ನಿಮಗೆ ಐರನ್ ನೀಡಲ್ಸ್ ಮಾರ್ಕೆಟಲ್ಲಿ ಸಿಗುತ್ತೆ. ಐರನ್ ನೀಡಲಲ್ಲಿ ನೀವು ಪ್ರಾಕ್ಟೀಸ್ ಮಾಡೋರು ತೊಗೋಬೋದು, ನೀವು ನೋಡಿನೂ ತೊಗೋಬೋದು. ಯಾಕಂದರೆ ಅದರಲ್ಲಿ ಕೂಡ ಕ್ವಾಲಿಟೀಸ್ ಇರುತ್ತೆ. ಒಂದೊಂದು ತುಕ್ಕಿಡ್ದಿರೋ ಥರ ಆಗಿರುತ್ತೆ ಐರನ್ ನೀಡಲ್ಸ್ಗಳು. ಬಟ್ ನಿಮಗೆ ಟುಲಿಪ್ ನೀಡಲ್ ಆ ಥರ ಇಲ್ಲ, ಬೆಸ್ಟ್ ಕ್ವಾಲಿಟಿ ಇದು ಟುಲಿಪ್ ನೀಡಲ್ಸ್. ನಾನು ನನ್ನ ಸ್ಟೂಡೆಂಟ್ಸಿಗೆ ಇದರಲ್ಲೇ ಕ್ಲಾಸಸ್ ಮಾಡ್ತೀನಿ ಆ್ಯಂಡ್ ಇದೇ ನೀಡಲ್ಸ್ನ ಪ್ರೊವೈಡ್ ಮಾಡ್ತೀನಿ. ಇದರಲ್ಲಿ ಕೂಡ ನಿಮಗೆ ಸೈಜಸ್ ಇದೆ. ಎಂಬ್ರಾಯ್ಡ್ರಿಗೆ ಮಾತ್ರ ನಾವು ಯೂಸ್ ಮಾಡ್ತೀವಿ ಅಂತ ಅಂದರೆ ಝರಿ ಥ್ರೆಡ್ಗೆ 13, ಸಿಲ್ಕ್ ಥ್ರೆಡ್ಗೆ 14 ಆ್ಯಂಡ್ ಕಾಟನ್ ಥ್ರೆಡ್ ಏನು ಶುಗರ್ ಬೀಡ್ಸ್ ಜರ್ದೋಸಿ ವರ್ಕ್ ಮಾಡ್ತೀವಿ ಅದಕ್ಕೆ 24 ನಾವು ಯೂಸ್ ಮಾಡ್ತೀವಿ. ಟುಲಿಪ್ ಇಸ್ ದ ಬೆಸ್ಟ್ ಬ್ರ್ಯಾಂಡ್. ಇದು ಬಂದು ಜರ್ಕನ್ ಬೇಸ್ ಅಂತ ಕರಿತೀವಿ ನಾವಿದು. ನಿಮಗೆ ಮೋಟಿಫ್ ಯೂಸ್ ಅಥವಾ ಅದೇ ಬ್ಲೌಸಸ್ಸಲ್ಲಿ ಸ್ಮಾಲ್ ಮೋಟಿವ್ಸ್ ಹಾಕೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಟೈಮ್ ಇಲ್ಲ, ಬಟ್ ವರ್ಕ್ ಗ್ರ್ಯಾಂಡಾಗಿ ಕಾಣಬೇಕು ಅನ್ನೋ ಟೈಮಲ್ಲಿ ಈ ಥರ ಬೇಸ್ ಏನಿದೆ ಜರ್ಕನ್ ಬೇಸ್, ಇದನ್ನು ನೀವು ಗಮ್ ಹಾಕಿ ಅಂಟಿಸಿ ಅಥವಾ ಸ್ಟಿಚ್ ಕೂಡ ಮಾಡ್ಬೋದು. ಸ್ಟಿಚ್ ಮಾಡಿ ಅದರ ಮೇಲೆ ಈ ಸ್ಟೋನ್ನ ಅಂಟಿಸೋದ್ರಿಂದ ನಿಮಗೆ ಅದು ಸ್ಮಾಲ್ ಬುಟ್ಟಾಸ್ ಥರ ಕಾಣುತ್ತೆ. ಈ ರನ್ನಿಂಗ್ ಸ್ಟೋನ್ ಚೈನ್ ಯೂಸ್ ಮಾಡೋಕ್ಕೆ ಯಾರಿಗಿಷ್ಟ ಇಲ್ಲ ಅವರು ಇದನ್ನು ಯೂಸ್ ಮಾಡ್ಬೋದು. ಇದರಲ್ಲಿ ಬಂದು ಬೇಸ್ ನಿಮಗೆ ಗೋಲ್ಡ್ ಒಂದೇ ಸಿಗೋದು, ಇದು ಬಿಟ್ಟರೆ ಸಿಲ್ವರ್ ಸಿಗುತ್ತೆ ನಿಮಗೆ. ಇದರಲ್ಲಿ ಬಂದು ತುಂಬಾ ಕಲರ್ಸ್ ಅವೈಲೇಬಲ್ ಇದೆ. ಇದು ಬಂದು ನಿಮಗೆ ಡೈಮಂಡ್ ಸ್ಟೋನ್ ಅಂತ ಕರಿತೀವಿ, ಇಲ್ಲ ಜರ್ಕನ್ ಸ್ಟೋನ್ ಅಂತ ಕರಿತೀವಿ. ಇದರಲ್ಲಿ ಇದಕ್ಕಿಂತ ಸ್ಮಾಲ್ ಸೈಜ್ ಕೂಡ ಸಿಗುತ್ತೆ ಆ್ಯಂಡ್ ಇದು ಗೋಲ್ಡ್, ಬ್ಲೂ, ರೆಡ್, ಪಿಂಕ್, ಸಿಲ್ವರ್ ಅಲ್ಲ ವೈಟ್, ಈ ಥರ ಕೂಡ ಕಲರ್ಸ್ಗಳು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ರೇಟ್ ಬಂದು ನಿಮಗೆ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಯಾಕಂದರೆ ಇದು ಅರೌಂಡ್ 10 ಗ್ರಾಮ್ಸ್ಗೆ 25 or 30 ರುಪೀಸ್ ಬೀಳುತ್ತೆ ನಿಮಗೆ ಎರಡೂ ಕೂಡ. ಬಟ್ ವರ್ಕ್ ಅಷ್ಟೇ ಸಖತ್ತಾಗಿ ಕಾಣುತ್ತೆ ಇದರಲ್ಲಿ ವರ್ಕ್ ಮಾಡಿದ್ರೆ. ನೆಕ್ಸ್ಟ್ ಬಂದು ಪರ್ಲ್. ನಾನಿಲ್ಲಿ ವೈಟ್ ಪರ್ಲ್ ತಗೊಂಡಿಲ್ಲ, ಹಾಫ್ ಪರ್ಲ್ ಅಂತ ಹಾಫ್ ಗೋಲ್ಡ್ ಅಂತ ಏನು ಕರಿತೀವಿ ಆ ಥರ ತಗೊಂಡಿದ್ದೀನಿ ನಾನಿಲ್ಲಿ. ವೈಟ್ಗಿಂತ ಈ ಥರ ಕಲರ್ ಯೂಸ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ. ಅಂದರೆ ಇದೊಂಥರ ರೇಷ್ಮೆ ಕಲರ್ ಅಂತಿರಲ್ಲ ಆ ಥರ ಇದೆ. 4 mm ಸೈಜ್ ಇದು. ಇದರಲ್ಲಿ ಕೂಡ ಸೈಜಸ್ ಅವೈಲೇಬಲ್ ಇರುತ್ತೆ. ಇದರಲ್ಲಿ ನಿಮಗೆ ಹಾಫ್ ಬೀಡ್ ಕೂಡ ಸಿಗುತ್ತೆ ಪರ್ಲಲ್ಲಿ. ಇದು ಬಿಟ್ಟು ಕಟರ್ ಬಗ್ಗೆ ಹೇಳೋದಾದರೆ, ಕಟರ್ ನಿಮಗೆ ತುಂಬಾ ಬೇರೆ ಬ್ರ್ಯಾಂಡ್ಗಳು ಸಿಗುತ್ತೆ. ನಾನಿಲ್ಲಿ ನನ್ನ ಸ್ಟೂಡೆಂಟ್ಸ್ಗಳಿಗೆ ಈ ಕಟರ್ನ ಕೊಡ್ತಾ ಇದ್ದೀನಿ. ಇದು ಸ್ಮಾಲ್ ಕಟರ್, ಇದಕ್ಕಿಂತ ದೊಡ್ಡ ಕಟರು ಬರುತ್ತೆ. ನಾವು ನಾರ್ಮಲ್ ಸಿಸರ್ ಬಿಟ್ಟು ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದರೆ ಇದು ಬೇಗ ಕಟ್ಟಾಗುತ್ತೆ ಆ್ಯಂಡ್ ನಮಗೆ ಅಷ್ಟು ದೊಡ್ಡದು ಇಟ್ಕೊಳ್ಳೋಕೆ ಕಷ್ಟ ಆಗುತ್ತಲ್ವ. ಸೊ ಅದಕ್ಕೇನೆ ಸ್ಮಾಲ್ ಕಟರ್ಸ್ ಆದರೆ ಬೇಗ ಕಟ್ಟಾಗುತ್ತೆ, ಬೇಗ ವರ್ಕ್ ಕೂಡ ಮುಗಿಯುತ್ತೆ. ಸೊ ಅದಕ್ಕೇ ನಾನು ನನ್ನ ಸ್ಟೂಡೆಂಟ್ಸಿಗೆ ಕಟರ್ನ ಪ್ರೊವೈಡ್ ಮಾಡ್ತೀನಿ. ಇದು ಸ್ಮಾಲ್ ಸೈಜ್, ಇದರಲ್ಲಿ ಇನ್ನು ಬಿಗ್ ಸೈಜ್ ನಿಮಗೆ ಇದು ಮಾರ್ಕೆಟಲ್ಲಿ 15 ರುಪೀಸ್, 20-25 ರುಪೀಸ್ ಈ ಥರನೂ ಸಿಗುತ್ತೆ. ಇದು ಬಂದು ಪೈಪಿಂಗ್ ಥ್ರೆಡ್ಡಲ್ಲಿನೂ ಸೈಜಸ್ ಇರುತ್ತೆ, 14, 13, 24. ಬೆಸ್ಟ್ ಎಂಬೋಸ್ಡ್ ವರ್ಕ್ ಮಾಡೋಕ್ಕೆ ಬೆಸ್ಟ್ ಅಂತ ಅಂದರೆ ನಿಮಗೆ 24 ಸೈಜೇನೆ, ದಪ್ಪ ಬರುತ್ತೆ ಅದು. ಸೊ ಈಸಿ ಅಂದರೆ ಎಂಬೋಸ್ಡ್ ವರ್ಕ್ ಮಾಡಿದಾಗ ಕೂಡ ಲುಕ್ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ನೀವು ಅಂದರೆ ಟೈಲರಿಂಗ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ, ಪೈಪಿಂಗ್ ಕಾರ್ಡ್ ಬ್ಲೌಸಸ್ಗೆ ಯೂಸ್ ಮಾಡ್ತಾ ಇರ್ತೀರ. ಸೊ ಸೇಮ್ ಪೈಪಿಂಗ್ ಕಾರ್ಡನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಬಂಡಲಲ್ಲಿ ಬರುತ್ತೆ. ನೀವು ತೊಗೊಂಡ್ರೆ ಪೂರ್ತಿನೂ ತೊಗೋಬೋದು, ಇಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಅಂದರೆ 1 ಮೀಟ್ರ್ 6 ರುಪೀಸ್ or 3 ರುಪೀಸ್ ಏನೋ ಇರುತ್ತೆ. ಸೊ ಮೀಟರ್ ವೈಸ್ ಕೂಡ ನೀವು ತೊಗೋಬೋದು. ನೆಕ್ಸ್ಟ್ ಬಂದು ಎಂಬ್ರಾಯ್ಡ್ರಿ ಥ್ರೆಡ್. ನೀವು ಆರೆಳೆ ಏನು ಎಂಬ್ರಾಯ್ಡ್ರಿ ಥ್ರೆಡ್ ಅಂತ ಹೇಳ್ತೀವಿ ಅದು. ಇದರಲ್ಲಿ ಬೆಸ್ಟ್ ಬ್ರ್ಯಾಂಡ್ ಬಂದ್ಬಿಟ್ಟು ಆ್ಯಂಕರ್ ಬ್ರ್ಯಾಂಡು. ಇದು ನಿಮಗೆ ಒಂದಕ್ಕೆ 6 ರುಪೀಸ್ ಏನೋ ಆಗುತ್ತೆ. ಇದು ಕೂಡ ನಿಮಗೆ ಕಲರ್ಸ್ಗೆ ನಂಬರ್ಸ್ನ ಅವ್ರು ಮೆನ್ಷನ್ ಮಾಡಿರ್ತಾರೆ. ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇರುತ್ತೆ, ನೀವು ನೋಡಿ ತಗೋಬೋದು. ಇದು ಫ್ರೆಂಚ್ ನಾಟು, ರಿಂಗ್ ನಾಟ್, ಇದೆಲ್ಲ ಈ ಥ್ರೆಡ್ಡಲ್ಲಿ ಮಾಡೋಕ್ಕೆ ತುಂಬಾ ಈಸಿ ಇರುತ್ತೆ. ಸೊ ಅದಕ್ಕೇ ನಾನು ಸ್ಟೂಡೆಂಟ್ಸ್ಗೆ ಈ ಥ್ರೆಡ್ ಕೂಡ ಪ್ರೊವೈಡ್ ಮಾಡ್ತೀನಿ. ಆ್ಯಂಡ್ ಫೈನಲಿ ಬಂದು ಇದು ಟ್ಯಾಬ್ಲೆಟ್ ಬೀಡ್ ಅಂತ ಏನು ಕರಿತೀವಿ ಅದು. ಇದು ಈ ಥರ ಪ್ಲೇನು ಸಿಗುತ್ತೆ, ಇಲ್ಲ ಅಂತಂದರೆ ನಿಮಗೆ ಇದರಲ್ಲಿ ವಿತ್ ಬೀಡ್ ಅಟ್ಯಾಚ್ ಕೂಡ ಸಿಗುತ್ತೆ. ನಾನು ತೋರಿಸ್ತೀನಿ ಅದನ್ನು. ಇದು ನಿಮಗೆ ಬಂಚಸ್ಸಲ್ಲಿ ಬರುತ್ತೆ. ಈ ಥರ ಪ್ಲೇನ್ ಬಂದರೆ ನಿಮಗೆ ಬಂಚಸ್ಸಲ್ಲಿ ಬರುತ್ತೆ. ಇದರಲ್ಲಿ ಕಲರ್ಸು ಶೇಪ್ಸು ಅವೈಲೇಬಲ್ ಇರುತ್ತೆ ನಿಮಗೆ. ಟ್ಯಾಬ್ಲೆಟ್ ಬೀಡ್ ಇದು ಬ್ಲೌಸ್ಗಳಿಗೆ ಕೆಳಗಡೆ ಹ್ಯಾಂಗಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ.
ಈ ಥರ ಏನು ಕಾಣಿಸ್ತಾ ಇದೆ, ಇದು ನೀವು ಅರೌಂಡು ಒಂದು ಡಜನ್ಗೆ 35 ರುಪೀಸ್ ಅಥವಾ 40 ರುಪೀಸ್ ಸಿಗುತ್ತೆ ಇದು. ಇಲ್ಲಾಂದರೆ 100 ರುಪೀಸ್ ಪ್ಯಾಕೆಟ್ ಕೂಡ ಬರುತ್ತೆ. ಈ ಥರ ಅಟ್ಯಾಚ್ ಇರುತ್ತೆ ಅದಕ್ಕೆ. ಇದರಲ್ಲಿ ಕೂಡ ನಿಮಗೆ ಕಲರ್ಸು ಸೈಜಸ್ ಅವೈಲೇಬಲ್ ಇದೆ, ನಾನು ತೋರಿಸ್ತೀನಿ. ನೋಡ್ಬೋದು, ಮರೂನ್ ಕಲರ್. ಇದು ರೌಂಡ್ ಶೇಪ್. ಬಿಟ್ಟು ನಿಮಗೆ ಈ ಥರ ಹ್ಯಾಂಗಿಂಗ್ಸ್ ವಿತ್ ಹುಕ್ಸ್ ಎಲ್ಲ ಸಿಗುತ್ತೆ. ಸೊ ನೀವು ಮಾರ್ಕೆಟಲ್ಲಿ ಹೋಗಿ ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇದು ಬಿಟ್ಟು ಇನ್ನೇನಾದರೂ ನಿಮಗೆ ಡೀಟೇಲ್ಸ್ ಬೇಕಿತ್ತಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತೀನಿ. ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.